ಹಾಯ್ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿಗಳಿಗೆ ವೆಲ್ಕಮ್ ಟು ಅಶ್ವಮೇಧ ಐಎಎಸ್. ನಾನು ನಿಮ್ಮ ಸುದರ್ಶನ್. ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತು ಅವೇರ್ನೆಸ್ ಅನ್ನ ಮೂಡಿಸುವಂತಹ ಒಂದು ಪಾಡ್ಕಾಸ್ಟ್ನಲ್ಲಿ ನನ್ನೊಂದಿಗಿದ್ದಾರೆ ಸಚಿನ್ ಕರಬಾರಿ ಸರ್. ಇವರು ಮೂಲತಃ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಒಂದು ಸಣ್ಣ ತಾಂಡದಿಂದ ಬಂದಿರತಕ್ಕಂಥವ್ರು. ಇವರು ಕೆಇ ನಡೆಸಿದಂತಹ 402 ಎಕ್ಸಾಮಿನೇಷನ್ಸ್ ಅಲ್ಲಿ 402 ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಅಲ್ಲಿ ಒನ್ ಆಫ್ ದಿ ಮೋಸ್ಟ್ ಡಿಫಿಕಲ್ಟ್ ಎಕ್ಸಾಮ್ ಅಂತ ಏನು ಎಲ್ಲರೂ ಕರೀತೀರಾ, ಆ ಎಕ್ಸಾಮ್ನ ಕ್ಲಿಯರ್ ಮಾಡಿ ತದನಂತರದಲ್ಲಿ ಮಲ್ಟಿಪಲ್ ಎಕ್ಸಾಮ್ಸ್ ಅನ್ನ ಕ್ಲಿಯರ್ ಮಾಡಿದ್ದಾರೆ. ಈ ಪಾಡ್ಕಾಸ್ಟ್ನ ಮೂಲ ಉದ್ದೇಶ ಏನಂತ ಹೇಳಿದ್ರೆ, ರೀಸೆಂಟ್ಲಿ 708 ಪೋಸ್ಟ್ಗಳಿಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಧಿಸೂಚನೆಯನ್ನು ಹೊರಡಿಸಿದೆ. ಆ ನಿಟ್ಟಿನಲ್ಲಿ ಕೆಇಎಗೆ ಏನು ಸ್ಟ್ರಾಟಜಿಯಿಂದ ಪ್ರಿಪೇರ್ ಆಗಬೇಕು, ಯಾಕೆಂದ್ರೆ ಟಫೆಸ್ಟ್ ಪೇಪರ್ನ ಕ್ಲಿಯರ್ ಮಾಡಿದ್ದಾರೆ, ಜೊತೆಗೆ ವಿಎಒ ಎಕ್ಸಾಮ್ ಕೂಡ ಕ್ಲಿಯರ್ ಮಾಡಿದ್ದಾರೆ. ಈ ವಿಎಒ ಎಕ್ಸಾಮ್ ಕೂಡ ಕೆಇಎ ನಡೆಸ್ತಕ್ಕಂಥದ್ದು. ನಿಮ್ಮ ಜಾನ್ವರಿ ಮತ್ತು ಡಿಸೆಂಬರ್ ಅಲ್ಲಿ ಏನು ಕೆಇ ಎಕ್ಸಾಮ್ಸ್ ನಡೆಸ್ತಿದೆಯಲ್ಲ, ಅದಕ್ಕೆ ಪರ್ಫೆಕ್ಟ್ ಸ್ಟ್ರಾಟಜಿ ಅಂದ್ರೆ ಕೆಇಎಗೆ ನಿಮ್ಮ ಮೈಂಡ್ ಸೆಟ್ ಹೇಗಿರಬೇಕು ಅದೆಲ್ಲವನ್ನ ಸರಿಂದ ತಿಳ್ಕೊಂತ ಬರೋಣ. ಸರ್, ಕಾರ್ಯಕ್ರಮಕ್ಕೆ ವಾರ್ಮ್ ವೆಲ್ಕಮ್ ಸರ್. ಥ್ಯಾಂಕ್ ಯು ಸರ್. ಎಸ್ ಸರ್. ಸರ್, ನಿಮ್ಮದು ಇಂಟ್ರೊಡಕ್ಷನ್ ವಾಸ್ ವೆರಿ ಗುಡ್. ಎಲ್ಲಿಂದ ಸ್ಪಾರ್ಕ್ ಬಂತು ಸರ್ ನಿಮಗೆ ಸಬ್ ಇನ್ಸ್ಪೆಕ್ಟರ್ ಆಗಬೇಕಂತ, ಅಥವಾ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗಬೇಕಂತ ಯಾವಾಗ ಡಿಸೈಡ್ ಮಾಡಿದ್ರಿ? ನಮಗೆ ಕಾಂಪಿಟೇಟಿವ್ ಅವೇರ್ನೆಸ್ ಬಂದಿದ್ದು ನಮ್ಮೂರ ಕಡೆ ಬಂದಿದ್ದು ಎಸ್ಪೆಷಲಿ 2016-17 ಇರ್ಬೋದು ಸರ್. ಓಕೆ. ನಮ್ಮ ಅಣ್ಣವರು ಧಾರವಾಡಕ್ಕೆ ಬಂದರು ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ. ನಮ್ಮ ಮನೆತನದಲ್ಲೇ ಅವ್ರು ಫಸ್ಟ್ ಬಂದಿದ್ದು. ಓಕೆ. 2016-17 ಬಂದ್ರು ಅವರು. ಅವ್ರು ಬಂದ ಮೇಲೆ ನಮ್ಗೆ ಕಾಂಪಿಟೇಟಿವ್ ವರ್ಲ್ಡ್ ಅದು ಗೊತ್ತಾಗಿತ್ತು. ಅದಕ್ಕಿಂತ ಮುಂಚೆ ನಮ್ದು ಊರ್ ಕಡೆ ಎಲ್ಲ ಕಸಬು ಕ್ವಾರಿ ಸರ್. ಗ್ರಾನೈಟ್ ಗುಡ್ಡಗಾಡುಗಳನ್ನ ಕಲ್ಲು ಹೊಡೆಯೋದು, ಟೈಲ್ಸ್ ಮಾಡೋದು, ಆ ತರ ಕಸಬು ನಮ್ದು. ಅದು ಬಂದಾದ್ಮೇಲೆ ನಾವು ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಬಂದ್ವಿ ಸರ್. ಓಕೆ. ನಮ್ಮೂರ್ ಕಡೆ ಎಲ್ಲ ಮುಂಚೆ ಒಂದು 200-300 ಕ್ವಾರೀಸ್ ನಡೀತಿದ್ವು. ಓಕೆ. ಇವಾಗೆಲ್ಲ ಒಂದು 5-10. ಅದೆಲ್ಲ ಕೆಲಸ ಬಂದಾದ್ಮೇಲೆ ನಮ್ಗೆ ಕಾಂಪಿಟೇಟಿವ್ ಫೀಲ್ಡ್ ಬಗ್ಗೆ ಅವೇರ್ನೆಸ್ ಬಂತು. ಅದಾದ್ಮೇಲೆ ನಮ್ಮ ಅಣ್ಣವ್ರು ಬಂದ್ರು ಫೀಲ್ಡ್ಗೆ. ಅದಾದ್ಮೇಲೆ ಅವರು ಸಬ್ ಇನ್ಸ್ಪೆಕ್ಟರ್ ಆಯ್ತು. ಅವ್ರ ಆಸೆ ಪ್ರಕಾರ ನಾವು 3 ಜನ ಅಣ್ಣ ತಮ್ಮ. ಅವ್ರ ಆಸೆ ಪ್ರಕಾರ ನಾನು PSI ಆಗ್ಬೇಕನ್ನೋ ಆಸೆ ಅವ್ರಿಗಿತ್ತು. ಅವ್ರ ಆಸೆ ನೆರವೇರಿಸಿದೀನಿ. ಇವಾಗ ನನ್ನ ತಮ್ಮನೂ ಇದ್ದಾನೆ, ಅವನು ಓದ್ತಿದ್ದಾನೆ. ಒಟ್ಟ ಕರ್ನಾಟಕದಲ್ಲಿ 3 ಜನ ಅಣ್ಣ ತಮ್ಮ PSI ಆಗ್ಬೇಕನ್ನೋ ಆಸೆ ಅಣ್ಣಂದು. ಓಕೆ. ನಿಮ್ಮ ಅಣ್ಣ 2016-17 ಧಾರವಾಡಕ್ಕೆ ಬರ್ತಾರೆ, ಸಬ್ ಇನ್ಸ್ಪೆಕ್ಟರ್ ಆಗಿ ಸೆಲೆಕ್ಷನ್ ಆಗ್ತಾರೆ. ಅದ ನಂತರದಲ್ಲಿ ತಮ್ಮ ಕೂಡ ನನ್ನ ಹಾಗೇನೆ ಸಬ್ ಇನ್ಸ್ಪೆಕ್ಟರ್ ಆಗ್ಬೇಕಂತ ಹೇಳಿ ಸೊ ನಿಮ್ಗೆ ಒಂದು ಸ್ಫೂರ್ತಿಯನ್ನ ಕೊಟ್ಟು ಧಾರವಾಡಕ್ಕೆ ನಿಮ್ಗೂ ಪ್ರಿಪರೇಷನ್ ಕಳಿಸ್ತಾರೆ. ಬರ್ತೀರಾ, ಓದ್ತೀರಾ. ಸರ್, ಯಾವ ವರ್ಷ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ ನೀವು? ಸರ್, ಸ್ಟಾರ್ಟ್ ಮಾಡಿದ್ದು 2021 ಸ್ಟಾರ್ಟ್ ಮಾಡಿ 24ರಲ್ಲಿ PSI ಎಕ್ಸಾಮ್ 402 ಬರೆಯೋತನ ಬರ್ದೆ ಸರ್. ಸೊ ಅಂದ್ರೆ ಫಸ್ಟ್ ಅಟೆಂಪ್ಟ್ ನಿಮ್ದು? ಫಸ್ಟ್ ಯಂಗ್ ಎನರ್ಜೆಟಿಕ್ ನಮ್ಮ ಟೀಮ್ ಅಲ್ಲಿ ಒನ್ ಆಫ್ ದಿ ಯಂಗೆಸ್ಟ್ ಅನ್ಬಹುದು. ಓಕೆ, ವೆರಿ ಗುಡ್. 402 ಟೀಮ್ ಅಲ್ಲಿ ಸ್ವಲ್ಪ ಜನ ನಮ್ಮ 99 ಬರ್ದವ್ರು ಇದ್ದೀವಿ, ಒಂದು 10 ಜನ. ಅದರಲ್ಲಿ ಒನ್ ಆಫ್ ದಿ ಯಂಗೆಸ್ಟ್. ಯು ಆರ್ ಒನ್ ಆಫ್ ದಿ ಯಂಗೆಸ್ಟ್. ಓಕೆ. ಸೊ ಫಸ್ಟ್ ಅಟೆಂಪ್ಟ್ ಅಲ್ಲೇ ಎಕ್ಸಾಮ್ ಕ್ಲಿಯರ್ ಮಾಡ್ಬಿಟ್ಟು ಸರ್, ವಾಟ್ ವಾಸ್ ಯುವರ್ ಸ್ಟ್ರಾಟಜಿ? ಈಗ ಕೆಇಎ ನಡೆಸ್ತಕ್ಕಂಥ ಎಕ್ಸಾಮಿನೇಷನ್ ಅಂದಾಗ ಮೊದಲನೇದಾಗಿ ಪೇಪರ್ ಡಿಫಿಕಲ್ಟಿ ಇತ್ತು ಅಂತಕ್ಕಂಥ ಎಲ್ಲ ಒಂದು ಪ್ರೊಪಗ್ಯಾಂಡ ಇದೆ ಸರ್. ಬಿಕಾಸ್ ನೀವು 402 ಅಂದ್ರೆ ಹುಡುಗರು ಎಲ್ಲರೂ ಭಯ ಪಟ್ಬಿಡ್ತಾರೆ. ಸ್ಟೇಟ್ಮೆಂಟ್ ವೈಸ್ ಕ್ವೆಶನ್ಸ್ ಇದ್ದು, ಎಷ್ಟೋ ಜನ ನನಗೆ ಪರಿಚಯ ಇರೋರು, ನನ್ನ ವಿದ್ಯಾರ್ಥಿಗಳು UPSC ಪ್ರಿಲಿಮ್ಸ್ ಅನ್ನ ಕ್ಲಿಯರ್ ಮಾಡಿದವರು PSI 402 ಕ್ಲಿಯರ್ ಮಾಡೋಕ್ಕಾಗಿಲ್ಲ. ನನ್ನ ಇದ್ದಾರೆ ಎಷ್ಟೋ ಜನ ಸ್ಟೂಡೆಂಟ್ಸ್ ಹೇಳಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಕೆಇಎಗೆ ನಿಮ್ಮ ಸ್ಟ್ರಾಟಜಿ ಏನಿತ್ತು ಸರ್? ಎಸ್ ಸರ್, ಡೆಫಿನೆಟ್ಲಿ ಅದನ್ನಂತೂ ಹೇಳಬೇಕು. ನಂದು ಸರ್, ಫಸ್ಟ್ ಆಫ್ ಆಲ್ ನಾವು KSP ಬ್ಯಾಕ್ ಗ್ರೌಂಡ್ ಇಂದ ಬಂದ್ರಲ್ಲ, ಲೈಕ್ KSP ಡಿಪಾರ್ಟ್ಮೆಂಟ್ ಇಷ್ಟು ದಿನ ನಡೆದಿರೋ ಕ್ವಶನ್ ಪೇಪರ್ ನಾವು ಓದಿ ಆ ತರ ಅವನ್ನೆಲ್ಲ ಡಿಕೋಡ್ ಮಾಡಿ ಆ ತರ ಸ್ಟ್ರಾಟಜಿ ಫ್ಯೂಚರ್ ಲಿಂಕ್ ಬರ್ಬೋದು ಅಂತ ಅನ್ಕೊಂಡು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿರೋರು. ಬಟ್ ಸಡನ್ಲಿ KE ಅವ್ರು ನಡೆಸ್ಬಿಟ್ಟಾಗ ಶಾಕ್ ಸರ್ ಅದು ನಮ್ಗೆ. ಶಾಕಿಂಗ್. ಲೈಕ್ ಇಷ್ಟ ದಿನ KSP ನಡೆಸೋ ವೇಯಲ್ಲಿ ಓದಿದೀವಿ, ಇವಾಗ KE ಅಂತಪ್ಪ. ಸೊ ನಿಮಗೆ ಸಡನ್ ಶಾಕ್ ಆಯ್ತು. KSP ನಡೆಸ್ತಾ ಇತ್ತು ಎಕ್ಸಾಮು, ಸಡನ್ ಆಗಿ ನಿಮ್ಗೆ ಹೇಳ್ತಾರೆ KEಗೆ ಕೊಟ್ಟಿದೀವಿ ಅಂತ ಹೇಳಿ. ಸೊ ಆಬ್ವಿಯಸ್ಲಿ ನಿಮ್ಗೊಂದು ಅಲ್ಲಿ ಇಂಟ್ಯೂಷನ್ ಬರುತ್ತೆ, ಇಲ್ಲಿ ಏನೋ ಎಕ್ಸಾಮಿನೇಷನ್ ಪ್ಯಾಟರ್ನ್ ಅನ್ನೋದಕ್ಕಿಂತ ಕ್ವೆಶನ್ ಪೇಪರ್ ನ ಡಿಸೈನಿಂಗ್ ಲೆವೆಲ್ ಅಲ್ಲಿ ಕ್ವಶನ್ಸ್ ಚೇಂಜ್ ಆಗುತ್ತೆ ಅಂತ ಒಂದು ಐಡಿಯಾ ಬರುತ್ತೆ. ಹೆಂಗ್ ಟ್ಯಾಕಲ್ ಮಾಡಿದ್ರಿ ಸರ್? ಅದ್ರ ಬಗ್ಗೆ ಟ್ಯಾಕಲ್ ಮಾಡೋದ್ರ ಬಗ್ಗೆ ಸ್ಟಾರ್ಟಿಂಗ್ ಇಂದ ಏನ್ ಮಾಡಿದೆ ಅಂದ್ರೆ, KE ನಡೆಸುತ್ತಂತ ಗೊತ್ತಾದಾಗ ನಾನು KE ಕ್ವಶನ್ ಪೇಪರ್ ತಗೊಂಡೆ, ಹಳೆ ಕ್ವಶನ್ ಪೇಪರ್, ಓಲ್ಡ್ ಕ್ವಶನ್ ಪೇಪರ್. ಸ್ಟಾರ್ಟಿಂಗ್ ಇಂದ ಓಲ್ಡ್ ಕ್ವಶನ್ ಪೇಪರ್ ತಗೊಂಡು ಎಲ್ಲಾನು ಬಿಡಿಸಿದೆ. ಮತ್ತೆ ರೀಸೆಂಟ್ ಆಗಿ 2-3 ಇಯರ್ಸ್ ಅಲ್ಲಿ ನಡೆಸಿರ್ತಾರಲ್ಲ, ಅದನ್ನ ಡಿಕೋಡ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಯಾವ ಸಬ್ಜೆಕ್ಟ್ ಇಂದ ಎಷ್ಟು ಕ್ವಶನ್ ಬರ್ತಿದೆ ಅದನ್ನ ಡಿಕೋಡ್ ಮಾಡೋದು, ಮತ್ತೆ ಹೇಗ್ ಕೇಳ್ತಿದ್ದಾನೆ, ನಮ್ KSP ಇಂದ ಇದು ಡಿಫರ್ ಹೆಂಗ್ ಆಗ್ತಿದೆ ಅದನ್ನ ಡಿಕೋಡ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಸರ್ ನಾನು. ಅದನ್ನ ನಾನೇ ಮಾಡಿದೆ. ಅದಾದ್ಮೇಲೆ ಅದ್ರ ಬಗ್ಗೆ ಸ್ವಲ್ಪ ನಾಲೆಜ್ ತಗೊಂಡು ನೆಕ್ಸ್ಟ್ ನನ್ನ ತಲೆಯಲ್ಲಿ ಬಂದಿದ್ದು, ಆಲ್ಮೋಸ್ಟ್ ನಾನು ಅದಕ್ಕಿಂತ ಮುಂಚೆ ಸ್ಟೇಟ್ ಬುಕ್ಸ್ ಓದಿದ್ದೆ ಸರ್. ಅದಕ್ಕಿಂತ ಮುಂಚೆ ಸ್ಟೇಟ್ ಬುಕ್ಸ್ ಓದಿದ್ದೆ. ಆಲ್ಮೋಸ್ಟ್ ಕ್ವಶನ್ಸ್ ಎಲ್ಲ ಸ್ಟೇಟ್ ಬುಕ್ಸ್ ಇಂದಾನೆ ತೆಗ್ದಿದ್ದಾನಲ್ಲ ಅನ್ನೋದನ್ನ ನಂಗೆ ಅರ್ಥ ಆಯ್ತು. ಸ್ಟೇಟ್ ಬುಕ್ಸ್ ಆರ್ NCERT ಗವರ್ಮೆಂಟ್ ಬುಕ್ಸ್. ಗವರ್ಮೆಂಟ್ ಬುಕ್ಸ್ ಇಟ್ ಕುಡ್ ಬಿ ಅಂದ್ರೆ
ಹಿಸ್ಟ್ರಿ, ಜಾಗ್ರಫಿ, ಹಾ. ಎಕಾನಮಿ, ಪಾಲಿಟಿ ಎಸ್ ಜೊತೆಗೆ Science. ಸೈನ್ಸ್, Science. ಮೆಂಟಲ್ ಎಬಿಲಿಟಿ, ನೀವು Yes. KA ಕ್ವಶನ್ ಪೇಪರ್ ನೋಡ್ತೀರಾ. ಎಸ್ ಸೊ ಆ ಎಲ್ಲಾ ಕ್ವಶನ್ ಪೇಪರ್ ನೋಡಿದಾಗ ಮೋಸ್ಟ್ ಆಫ್ ದಿ ಕ್ವಶನ್ಸ್ ನಿಮಗೆ NCERT, DSCRT ಎಂದೇನೆ ತೆಗೆದಿದ್ದಾನೆ. ಹೌದು. ಸೊ ಹೌದಲ್ವಾ, ಈಗ KA ನಡೆಸ್ತಕ್ಕಂಥ ಎಕ್ಸಾಮು CET ನಡೆಸುತ್ತೆ. ಹ್ಮ್ ಮಲ್ಟಿಪಲ್ ಈ ಬೋರ್ಡ್ ಎಕ್ಸಾಮ್ಸ್ಗಳಿಗೆ ರಿಲೇಟೆಡ್ yes, ಆಗಿ yes. ಎಕ್ಸಾಮ್ಸ್ ನಡೆಸೋದು. ಆ ನಿಟ್ಟಿನಲ್ಲಿ ಸೊ ಯು ಟ್ಯಾಕಲ್ ದಟ್ NCERT, DSCRT ಇಂದ ಬಂತು. ಸರ್ ಯಾವ ಕ್ಲಾಸಿಂದ NCERT, DSCRT ಓದಿದ್ರು? ಸರ್ ನಾನು DSCRT ಓದಿದ್ದು. DSCRT. DSCRT ಸ್ಟೇಟ್ ಬುಕ್ಸ್ Okay. 6th to 12th ತನ. 6th to 12th. ಎಸ್ 6ರಿಂದ 12ನೇ ತರಗತಿವರೆಗೂ, 10ನೇ ತರಗತಿವರೆಗೂ ಸೋಷಿಯಲ್ ಸೈನ್ಸ್, ಸಮಾಜ ವಿಜ್ಞಾನ ಮತ್ತೆ Okay. ವಿಜ್ಞಾನ ಎರಡು ಅಂತೂ ಓದ್ಬೇಕು. ಆಹಾ. ಫಸ್ಟ್ PUC, ಸೆಕೆಂಡ್ PUC ಎಲೆಕ್ಟಿವ್ ಸಬ್ಜೆಕ್ಟ್ಸ್ ನ ಓದ್ಬೇಕು. ಯಾವ್ಯಾವ್ದು? ಸೆಕೆಂಡ್ PUC ಅಲ್ಲಿ ಜಿಯೋಗ್ರಫಿ ಬರುತ್ತೆ, ಓಕೆ. ಫಸ್ಟ್ PUC ಅಲ್ಲಿ ಹಿಸ್ಟ್ರಿ ಬರುತ್ತೆ. ಫಸ್ಟ್ PU ಅಲ್ಲಿ ಹಿಸ್ಟ್ರಿ. ಸೆಕೆಂಡ್ PUC ಜಿಯೋಗ್ರಫಿ, ಇವೆರಡನ್ನು ಎಲೆಕ್ಟ್ ಮಾಡಿ ಓದ್ಕೊಂಡಿದ್ದು ಸರ್. ಓಕೆ. ಸೊ ಫಸ್ಟ್ PU ಅಲ್ಲಿ ಇರ್ತಕ್ಕಂಥ ಹಿಸ್ಟ್ರಿ ಮತ್ತೆ ಸೆಕೆಂಡ್ PU ಅಲ್ಲಿ ಇರ್ತಕ್ಕಂಥ ಜಿಯೋಗ್ರಫಿ ಯಾವುದು DSCRT, ಹಾ. ಅದನ್ನ ಪರ್ಫೆಕ್ಟ್ ಆಗಿ ಮಾಡಬೇಕು. ಎಸ್ ಎಸ್ ಅದ್ರ ಜೊತೆಗೆ 6ನೇ ತರಗತಿಯಿಂದ 10ನೇ ತರಗತಿವರೆಗೂ ಎಲ್ಲ ಅಂದ್ರೆ ಸೋಷಿಯಲ್ ಸೈನ್ಸ್ ಎಲ್ಲದನ್ನು ಓದ್ಬೇಕು. ಸೋಷಿಯಲ್ ಸೈನ್ಸ್ ಅಲ್ಲಿ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ ಎಲ್ಲ ಬರುತ್ತೆ ಸರ್. ಹ್ಯುಮ್ಯಾನಿಟಿ ಸಬ್ಜೆಕ್ಟ್ಸ್ ಎಲ್ಲ. ಸೊ ಇವು ಪ್ರಾಪರ್ ಆಗಿ NCERT ಮಾಡಿದ್ವಿ ಅಂದ್ರೆ KA ಟ್ಯಾಕಲ್ ಆಗುತ್ತೆ. ಡೆಫಿನೆಟ್ಲಿ ಓಕೆ ಸರ್. ಈಗ ಸಬ್ ಇನ್ಸ್ಪೆಕ್ಟರ್ ಅಂದಿದ ತಕ್ಷಣ 2 ಪೇಪರ್ ಆಗ್ತಾರೆ, ಒಂದು ಪೇಪರ್ 1, ಪೇಪರ್ 2. ಪೇಪರ್ 2 ಹೆಂಗೋ ಟ್ಯಾಕಲ್ ಮಾಡಿದ್ರಿ. ಸೊ ಈಗ ಪೇಪರ್ 1, ಪೇಪರ್ 2 ಎರಡು ಒಟ್ಟಿಗೆ ಪ್ರಿಪೇರ್ ಮಾಡ್ತಿದ್ರಾ ಅಥವಾ ಡಿಫ್ರೆಂಟ್ ಎಸ್ ಸರ್. ಪೇಪರ್ 1ಗೆ ಡೈಲಿ ಮಾಡೋದು ಸರ್, ಡೈಲಿ ಪ್ರಾಕ್ಟೀಸ್ ಮಾಡೋದು, ಟೆಸ್ಟ್ ಸೀರೀಸ್ ತಗೊಳ್ಳೋದು. ಪೇಪರ್ 1 ಗೆ ಟೆಸ್ಟ್ ಸೀರೀಸ್ ಡೈಲಿ 3 hours ಪೇಪರ್ 1ಗೆ ಕೊಡೋದು. ಎಲ್ಲಾದ್ರೂ ಟೆಸ್ಟ್ ಸೀರೀಸ್ ತಗೊಂಡು ಡೈಲಿ ಮಾಕ್ ಟೆಸ್ಟ್ ಬರಕ್ ಹೋಗ್ತಿದ್ವಿ ಎಕ್ಸಾಮ್ ಟೈಮ್ ಅಲ್ಲಿ. ಓಕೆ. ಅವಾಗ ಮಾಕ್ ಟೆಸ್ಟ್ ಕೊಟ್ಟು ಅವರು ಅನಲೈಸ್ ಮಾಡ್ಕೊಡ್ತಿದ್ರು, ಇವಾಲ್ವ್ ಮಾಡ್ಕೊಡ್ತಿದ್ರಲ್ಲ, ಇವ್ಯಾಲ್ಯೂಯೇಷನ್ ಮಾಡಿ ಅದರಿಂದ ನಮ್ದು ಓವರ್ಕಮ್ಸ್ ಎಲ್ಲ ಹೇಳಿದ್ರು. ನಾವೆಲ್ಲ ಅದನ್ನ ಟ್ಯಾಕಲ್ ಮಾಡಿ ಪೇಪರ್ 1ಗೆ ಪ್ರಿಪೇರ್ ಮಾಡಿದ್ದು. ಓಕೆ. PSI ಪೇಪರ್ 2ಗೂ ಟೆಸ್ಟ್ ಸೀರೀಸ್ ತಗೊಂಡಿದ್ವಿ ಎಕ್ಸಾಮ್ ಟೈಮ್ ಅಲ್ಲಿ. ಓಕೆ. ಅದರಿಂದಾನು ನಮ್ಗೆ ಎಕ್ಸಾಮ್ ಟೈಮ್ ಅಲ್ಲಿ ಟೆಸ್ಟ್ ಸೀರೀಸ್ ತಗೊಂಡು ತುಂಬಾ ಉಪಯುಕ್ತ ಆಯ್ತು. ಫಸ್ಟ್ ಪೇಪರ್ ಬಗ್ಗೆ ಹೇಳ್ಬೇಕಂದ್ರೆ ಎಸ್ಸೆ ಟ್ರಾನ್ಸ್ಲೇಷನ್ ಪ್ರಿಸೈಸ್ ಅಲ್ಲ ಸರ್. ಎಸ್ಸೆದಲ್ಲಿ ನಾನ್ ಮಾಡಿದ ಸ್ಟ್ರಾಟಜಿ ಅಂದ್ರೆ ಒಂದ್ ಮಾರ್ಕೆಟ್ ಅಲ್ಲಿರೋ ಒಂದು ಬುಕ್, ಯಾವುದೇ ಬುಕ್ ತಗೊಳ್ಳಿ ನೀವು ಎಸ್ಸೆಗೆ. ಫಸ್ಟ್ ಪೇಪರ್ಗೆ ಎಸ್ಸೆ ಮಾರ್ಕೆಟ್ ಅಲ್ಲಿರೋ ಒಂದು ಬುಕ್ ಪ್ಲಸ್ ನಾನು ಕೋಚಿಂಗ್ ಹೋದಾಗ ಬರ್ಸಿರೋ ಎಸ್ಸೆ ನೋಟ್ಸು ಪ್ಲಸ್ ನ್ಯೂಸ್ ಪೇಪರ್ ಕಟಿಂಗ್ ಸರ್. ನ್ಯೂಸ್ ಪೇಪರ್ ಕಟಿಂಗು ಕರೆಂಟ್ ಅಫೇರ್ಸ್ ಮಾತ್ರ ಯೂಸ್ ಆಗಲ್ಲ. ನಮಗೆ ಎಸ್ಸೆದಲ್ಲಿ ಪಾಯಿಂಟ್ಸ್ ನ ಆಡ್ ಆನ್ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನ್ಯೂಸ್ ಪೇಪರ್ ಕಟಿಂಗ್ಸ್. ನ್ಯೂಸ್ ಪೇಪರ್ ವ್ಯಾಲ್ಯೂ ಎಡಿಷನ್ ಅನ್ಬೋದು. ನಾನು ಹೆಂಗ್ ಮಾಡ್ತಿದ್ದೆ ಅಂದ್ರೆ ನ್ಯೂಸ್ ಪೇಪರ್ ಅಲ್ಲಿ ಕರೆಂಟ್ ಅಫೇರ್ಸ್ ಓದುವಾಗ ರಿಲೇಟೆಡ್ ಒಂದು ಎಸ್ಸೆ ರಿಲೇಟೆಡ್ ಟಾಪಿಕ್ಸ್ ಬರ್ತಿರುತ್ತೆ. ಫಾರ್ ಎಕ್ಸಾಂಪಲ್ ವುಮೆನ್ ಬಗ್ಗೆ ಏನೋ ಡೆವಲಪ್ಮೆಂಟ್ಸ್ ಆಯ್ತು, ಅದನ್ನ ನಾನು ಸಪರೇಟ್ ಬುಕ್ ನ ಮಾಡಿದ್ದೆ ಸರ್. ಎಸ್ಸೆ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಅಂತ ಸಪರೇಟ್ ಬುಕ್ ಮಾಡಿದ್ದೆ. ಅದರಲ್ಲಿ ವುಮೆನ್ ಅನ್ನೋ ಟಾಪಿಕ್ ಅದರಲ್ಲಿ ಬರೆಯೋದು, ನ್ಯೂಸ್ ಪೇಪರ್ ಅಲ್ಲಿ ವುಮೆನ್ ಅನ್ನೋ ಟಾಪಿಕ್ ಏನಾದ್ರು ಡೆವಲಪ್ಮೆಂಟ್ಸ್ ಬಂದ್ರೆ ಇದರಲ್ಲಿ ಆಡ್ ಆನ್ ಮಾಡ್ಕೊಂಡು ಹೋಗೋದು. ಓಕೆ. ಸೊ ಈಗ ನೀವು ಥೀಮ್ಸ್ ಐಡೆಂಟಿಫೈ ಮಾಡ್ಕೊಂಡಿದ್ದೀರಾ, ನಿಮ್ಗೊಂದು ಇಂಟ್ಯೂಷನ್ ಸಿಕ್ತು. ಏನು ಪೇಪರ್ 1 ಅಲ್ಲಿ ಎಸ್ಸೆ ಏನಿದೆ ಅದು ಮೋರ್ ಆರ್ ಲೆಸ್ ಕರೆಂಟ್ ಅಫೇರ್ಸ್ ಇನ್ಕ್ಲೈನ್ಡ್ ಆಗಿ ಬರ್ತಿದೆ. ಆ ಥೀಮ್ಸ್ ಅಲ್ಲಿ ವಿಮೆನ್ ಅಂತಕ್ಕಂಥದ್ದು ಒಂದು, ಅಂದ್ರೆ ಹೆಣ್ಣು ಮಕ್ಕಳ ಸಬಲೀಕರಣ, ಮಹಿಳಾ ಸಬಲೀಕರಣ ಅನ್ಬೋದು, ವಿಮೆನ್ ಎಂಪವರ್ಮೆಂಟ್. ಈ ವಿಮೆನ್ ಎಂಪವರ್ಮೆಂಟ್ ಮೇಲೆ ಒಂದು ಥೀಮ್ ಇರುತ್ತೆ. ಆ ಥೀಮ್ ಮೇಲೆ ನ್ಯೂಸ್ ಪೇಪರ್ ಅಲ್ಲಿ ಯಾವ್ದಾದ್ರು ವ್ಯಾಲ್ಯೂ ಎಡಿಷನ್ ಬಂದಿದ್ಯಾ, ಕರೆಂಟ್ ಏನಾದ್ರು ಡೆವಲಪ್ಮೆಂಟ್ ಆಗಿದ್ಯಾ, ಎಕ್ಸಾಂಪಲ್ಸ್ ಏನಾದ್ರು ಕೊಡ್ಬೋದು, ಅದನ್ನೆಲ್ಲ ಒಂದು ಪೇಪರ್ ಅಲ್ಲಿ ಬರ್ಕೊಂಡು ಹೋದ್ರಿ. ಸೊ ಯು ಹ್ಯಾವ್ ಐಡೆಂಟಿಫೈಡ್ ದ ಥೀಮ್ಸ್. ಅದೇ ರೀತಿ ನೀವು ವಿಮೆನ್ ಎಂಪವರ್ಮೆಂಟ್ ಜೊತೆಗೆ ಬೇರೆ ಯಾವ ಥೀಮ್ಸ್ ಕೊಡ್ತೀರಾ ಸರ್? ಟೆಕ್ನಾಲಜಿ ಇವಾಗ ಬರ್ತಕ್ಕಂಥ ಎಮರ್ಜಿಂಗ್ ಟೆಕ್ನಾಲಜೀಸ್ ಆಗ್ಲಿ, ಮತ್ತೆ ಬಾರ್ಡರಿಂಗ್ ನೇಷನ್ ದಲ್ಲಿ ಇದು ಆಗ್ತಿದೆ, ದಂಗೆಗಳು ಆಗ್ತಿದೆ. ಅದ್ರ ಬಗ್ಗೆ ಭಾರತದ ನೆರೆಯ ರಾಷ್ಟ್ರಗಳಲ್ಲಿ ದಂಗೆಗಳು ಗಲಭೆಗಳು ಆಗುತ್ತಿರೋದ್ರಿಂದ ನಮ್ಮ ರಾಷ್ಟ್ರದ ಮೇಲೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಹೇಗ್ ಪರಿಣಾಮ ಬೀರುತ್ತೆ, ಈ ತರ ಈಗ ಪ್ರೆಸೆಂಟ್ ಸಿನಾರಿಯೋ ನೋಡಿ ನಮ್ದೇ ಮೈಂಡ್ ಅಲ್ಲಿ ಒಂದು ಟಾಪಿಕ್ ಕ್ರಿಯೇಟ್ ಮಾಡ್ಕೊಂಡ್ಬಿಡೋದು. ಟಾಪಿಕ್ ಕ್ರಿಯೇಟ್ ಮಾಡ್ಕೊಂಡು ಅದ್ರ ಪ್ರಕಾರ ನಾವು ಒಂದು ಎಸ್ಸೆ ರೆಡಿ ಮಾಡೋದು. ಎಸ್ಸೆ ರೆಡಿ ಮಾಡೋದು ಅಂದ್ರೆ ಏನು, 6-7 ಪೇಜ್ ಬರ್ಕೊಂಡ್ ಕುಂದಿರೋದಲ್ಲ ಸರ್, ಒಂದ್ 2 ಪೇಜ್ ಅಲ್ಲೇ ಕೀ ಪಾಯಿಂಟ್ಸ್ ಹಾಕಿ ರೆಡಿ ಮಾಡ್ಬಿಡಬೇಕು. ಅದನ್ನ ಎಕ್ಸಾಮ್ ಅಲ್ಲಿ ನಾವು ಎಲಾಬರೇಟ್ ಮಾಡಿ 6-7 ಪೇಜ್ ಬರೆಯೋ ಕೆಪಾಸಿಟಿ ಯಾವಾಗ ಬರುತ್ತೆ ಅಂದ್ರೆ ಈ ಬ್ಯಾಕ್ ಗ್ರೌಂಡ್ ಎಲ್ಲ ವರ್ಕ್ ಮಾಡಿರ್ಬೇಕು. ಕರೆಂಟ್ ಅಫೇರ್ಸ್ ಆಗ್ಲಿ, ಒಂದ್ ಯಾವ್ದೋ ಒಂದು ಮಾರ್ಕೆಟ್ ಇಲ್ಲೋ ಬುಕ್ ಆಗ್ಲಿ, ಇವನ್ನೆಲ್ಲ ಓದಿ 1-2 ಪೇಜ್ ಕೀ ಪಾಯಿಂಟ್ ತರ ನೋಟ್ ಮಾಡ್ಕೊಂಡ್ರೆ ಅದನ್ನ ಎಕ್ಸ್ಪ್ಲೇನ್ ಮಾಡಿ ಚೆನ್ನಾಗಿ ಬರೀಬಹುದು ಫಸ್ಟ್ ಪೇಪರ್ ಅಲ್ಲಿ. ಸರ್ ಈಗ ಎಸ್ಸೆ ಅಂದಿದ ತಕ್ಷಣ ನಮ್ಮ ಹುಡುಗರು ಎಷ್ಟೊಂದ್ ಜನ ಏನ್ ಮಾಡ್ತಾರೆ ಅಂದ್ರೆ ಎಸ್ಸೆ ನಲ್ಲಿ ಫ್ಲೋ ಚಾರ್ಟ್ ಹಾಕ್ಬಿಡ್ತಾರೆ ಸರ್. ಸೊ ಎಸ್ಸೆ ಫ್ಲೋ ಚಾರ್ಟ್ ಹಾಕ್ಬೇಕಾ ಅಥವಾ ಎಲಾಬರೇಟ್ಲಿ ಬರೀಬೇಕಾ ಸರ್? ಡಿಪೆಂಡ್ಸ್ ಸರ್. ಡಿಪೆಂಡ್ಸ್. ಯಾವ್ದಾದ್ರು ಫ್ಲೋ ಚಾರ್ಟ್ ಆಗುವಂತ ಟಾಪಿಕ್ ಬಂದ್ರೆ ಹಾಕ್ಲೇಬೇಕು. ಅಂದ್ರೆ ತುಂಬಾ ಕ್ರಿಸ್ಪ್ ಆಗಿರ್ಬೇಕು ಫ್ಲೋ ಚಾರ್ಟ್, ಜಾಸ್ತಿ ಅದನ್ನೇ ಬರೀ ಇದಾಕ್ಬಾರ್ದು. ಅದನ್ನ ಹಾಕೊಂಡ್ ಕೂತ್ರೆ ಸರ್ ಅಲ್ಲಿ ಸ್ಕೋರು ಜಾಸ್ತಿ ಆಗಲ್ಲ, ಕಡಿಮೆ ಆಗುತ್ತೆ. ಇವ್ರು ಏನು ಗುರು ಇವ್ರು ಇಷ್ಟೇ ಬರೀ ಅದನ್ನೇ ಮಾಡಿದಾರಲ್ಲ ಅಂತ ಎಕ್ಸಾಮಿನರ್ ಮೈಂಡ್ ಸೆಟ್ ಹೆಂಗ್ ಹೋಗುತ್ತೆ ಸರ್? ಒಬ್ಬೊಬ್ರಿಗೆ 100 ಪೇಪರ್ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ 100 ಪೇಪರ್ ಒಂದೇ ಸೇಮ್ ಇದ್ರೆ, ಅದೇ ಫ್ಲೋ ಚಾರ್ಟ್ ಇದ್ರೆ, ಅದೇ ಟೈಪ್ ಇದ್ರೆ ಹೆಕ್ಟಿಕ್ ಆಗಲ್ಲ ಸರ್. ಒಂದೇ ಥಿಂಗ್ ನ ನಮ್ಗೆ ಮಾಡೋಕೆ ಎಷ್ಟು ಕಷ್ಟ ಆಗುತ್ತೆ.
ಓಕೆ, ಒಂದೇ ಊಟನ 10 ದಿನ ತಿಂದ್ರೆ ಆಗತ್ತಾ? ಆಗಲ್ಲ. ಆಗಲ್ಲ ಸರ್. ಅದಕ್ಕೆ ಡಿಫ್ರೆಂಟ್ ಆಗಿ ಟ್ರೈ ಮಾಡ್ಬೇಕು. ಓಕೆ, ನಾನು ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಸರ್, ನಾನು ಡಿಫ್ರೆಂಟ್ ಆಗಿ ಪ್ರಿಪರೇಷನ್ ಹೆಂಗ್ ಮಾಡಿದ್ದೆ ಅಂದ್ರೆ, ವುಮೆನ್ ಅನ್ನೋ ಟಾಪಿಕ್ ಇಂದಾನೆ ತಗೊಂತೀನಿ ಎಕ್ಸಾಂಪಲ್. ವುಮೆನ್ ಅನ್ನೋ ಟಾಪಿಕ್ ಬಂದ್ರೆ ಪ್ರೆಸೆಂಟ್ ವುಮೆನ್ ಮಹಿಳಾ ಸಬಲೀಕರಣ ಅಂತ ಕ್ವಶನ್ ಕೇಳಲ್ಲ ಸರ್, ರೇರ್. ಓಕೆ, ಇವಾಗ ಏನಿದ್ರು 2 ಟಾಪಿಕ್ಸ್ ಇಸ್ಕೊಂಡು ಕೇಳ್ತಾರೆ. ಓಕೆ, ಮಹಿಳಾ ಸಬಲೀಕರಣಕ್ಕೆ ತಂತ್ರಜ್ಞಾನದ ಪಾತ್ರವೇನು? ಓಕೆ. ಸೊ ಹೌ ಡು ಎಂಪವರ್ ವಿಮೆನ್ ಯೂಸಿಂಗ್ ಟೆಕ್ನಾಲಜಿ. ತಂತ್ರಜ್ಞಾನ, ಮಹಿಳಾ ಸಬಲೀಕರಣ ಎರಡು ಟಾಪಿಕ್ ನ ಮರ್ಜ್ ಮಾಡಿ ಹಾ. ಇವಾಗ ಕ್ವಶನ್ ಕೇಳ್ತಾನೆ ಸರ್. ಓಕೆ, ಸೊ ಇಂಟರ್ ಕನೆಕ್ಟಿಂಗ್ ಆಫ್ ದ ಟಾಪಿಕ್ಸ್. ಈ ತರ ಪ್ರೆಸೆಂಟ್ ಇವಾಗ ಎಸ್ಸೆ ಈ ತರ ಇದೆ. ಹಾ. ನಾನ್ ಮಹಿಳೆ ಬಗ್ಗೆ ಹೆಂಗ್ ಪ್ರಿಪೇರ್ ಮಾಡಿದ್ದೆ ಅಂದ್ರೆ, ಬೇಟಿ ಬಚಾವ್ ಬೇಟಿ ಪಡಾವೋ, ಹಾ. ಮತ್ತೆ ಹೆಣ್ಣೊಂದು ಕಲಿತರೆ ಶಾಲೆ ತೆರೆಯದಂತೆ, ಹಾ. ಇವೆಲ್ಲ ಓಲ್ಡ್ ಆಯ್ತು ಸರ್. ಓಬೇರಾಯನ್ ಕಾಲದಾಯ್ತು ಇವೆಲ್ಲ. ಸೊ ಇವೆಲ್ಲ ಮುಂಚೆಯಿಂದಾನು ಇದೆ. 100ರಲ್ಲಿ 90 ಜನ ಇದನ್ನೇ ಬರೀತಾರೆ. ಓಕೆ, ಎಕ್ಸಾಮಿನರ್ನೇ ಒಂದೇ ನೋಡಿ 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 ತಲೆ ಹೆಕ್ಟಿಕ್ ಆಗುತ್ತೆ. ಹೌದು. ಅದಕ್ಕೆ ನಂದೇ ಆದ ಒಂದು ಯೂನಿಕ್ ಟ್ರೈ ಮಾಡಿದ್ದೆ ಸರ್. ಓಕೆ, ನಾನ್ ಏನ್ ಮಾಡಿದ್ದೆ ಹೇಳ್ಬೋದಾ ಸರ್? ಅದನ್ನ ಒಂದು ಕೋಟ್ ಮಾಡಿದ್ದೆ. ಸ್ಟಾರ್ಟಿಂಗ್ ಅಲ್ಲಿ ಕೋಟ್ ಬರೀಬಹುದು, ಇಟ್ಸ್ ಡಿಪೆಂಡ್ಸ್ ಸರ್, ಓಕೆ. ನಿಮ್ ಮೇಲೆ ಹೋಗುತ್ತೆ ಅದು. ಅಂದ್ರೆ ಈಗ ಎಸ್ಸೆ ಸ್ಟಾರ್ಟ್ ಮಾಡ್ಬೇಕಾದ್ರೇನೆ ಆ ಹಾ. ಕೋಟ್ ಇಂದ ಸ್ಟಾರ್ಟ್ ಹಾ, ಮಾಡ್ತಾ ಇದ್ದಾರೆ. yes. ಆ ಕೋಟು ಎಸ್ಸೆ ಸ್ಟಾರ್ಟಿಂಗು ಇಲ್ಲ ಮಿಡ್ಲ್ ಅಲ್ಲಿ ಎಲ್ಲಾದ್ರೂ ಆಡ್ ಮಾಡ್ತಿದ್ದೆ ಸರ್. ನಾನು ಏನ್ ಕೋಟ್ ಅಂದ್ರೆ, ಬೆಳದಿಂಗರ ರಾತ್ರಿಯಲ್ಲಿ ಚಂದ್ರ ತಾಲೆ ತೊಟ್ಟಿರಲಿ, ಬೆಳಕನಿಟ್ಟು ತೂಗಿದಾಕೆ ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಅಷ್ಟೇ ಸಾಕು. ಇದು ಸಮಥಿಂಗ್ ಕಾವ್ಯಾತ್ಮಕವಾಗಿ. ಎಸ್ ಸರ್. ಇದು ಗೂಸ್ ಬಂಪ್ಸ್ ಬರ್ತಲ್ಲ ಸರ್, ಹೌದು, ಒಂಥರ ಯೂನಿಕ್. ಚೆನ್ನಾಗಿ ಬರ್ದಿದ್ದಾನ. ಫಸ್ಟ್ ಇಂಪ್ರೆಷನ್ ಬೆಸ್ಟ್ ಇಂಪ್ರೆಷನ್. ಆತರ ಯೂನಿಕ್ ಆಗಿ ಬರಿಬೇಕು ಸರ್. ಓಕೆ, ಯೂನಿಕ್ ಆಗಿ ಕಾಣ್ಬೇಕಂದ್ರೆ ಎಲ್ಲರಿಗಿಂತ ಡಿಫ್ರೆಂಟ್ ಆಗಿರ್ಬೇಕು ಸರ್. ಡಿಫ್ರೆಂಟ್ ಆಗಿ ಔಟ್ ಆಫ್ ದಿ ಬಾಕ್ಸ್ ಯೋಚನೆ ಮಾಡ್ಬೇಕಂತ ಹೇಳ್ತೀರಾ. ಓಕೆ, ಆತರ ಥಿಂಕ್ ಮಾಡಿ. ಎಸ್. ಸೊ ಪೇಪರ್ 1ಗೆ ನಿಮ್ಗೆ ಏನು ಎಸ್ಸೆ ಇರುತ್ತಲ್ಲ, ಆ ಎಸ್ಸೆ ನಲ್ಲಿ ಕರೆಂಟ್ ಅಫೇರ್ಸ್ ಕನೆಕ್ಟ್ ಮಾಡ್ಕೊಳ್ಳಿ. ಈಚ್ ಒಂದು 10 ಕ್ವೆಶನ್ ಪೇಪರ್ ನೋಡಿದ್ರಾ ಅಂತ ಹೇಳಿದ್ರೆ ನಿಮ್ಗೆ ಒಂದು ಥೀಮ್ಸ್ ಸಿಗುತ್ತೆ. ಆ ಥೀಮ್ಸ್ ಬೇಸಿಸ್ ಮೇಲೆ ನೀವು ಪ್ರಾಪರ್ ಆಗಿ ಕರೆಂಟ್ ಅಫೇರ್ಸ್ ಕನೆಕ್ಟ್ ಮಾಡ್ಕೊಂಡು ಒಂದು 15ರಿಂದ 20 ಯುನೀಕ್ ಟಾಪಿಕ್ಸ್ ಅಂದ್ರೆ ಯೂನಿಕ್ ಕೀವರ್ಡ್ಸ್ ನ ಆಡ್ ಆನ್ ಮಾಡ್ಕೊಳ್ಳಿ. ಅದನ್ನ ಮಲ್ಟಿಪಲ್ ಟೈಮ್ಸ್ ಮಗ್ಅಪ್ ಮಾಡಿ, ಬೈ ಹಾರ್ಟ್ ಮಾಡಿ ಇಟ್ಕೊಂಡಿರಿ. ಅದನ್ನ ಹೋಗಿ ಹೆಂಗಾದ್ರೂ ಮಾಡಿ ಆ ಪೇಪರ್ ಅಲ್ಲಿ ಆ ವಿಚಾರನ ಹಾಕೋದಕ್ಕೆ ಟ್ರೈ ಮಾಡಿ. ಸರ್, ವಾಟ್ ವಾಸ್ ಯುವರ್ ಅಪ್ರೋಚ್ ಫಾರ್ ಟ್ರಾನ್ಸ್ಲೇಷನ್? ಟ್ರಾನ್ಸ್ಲೇಷನ್ ಸರ್, ಟ್ರಾನ್ಸ್ಲೇಷನ್ಗೆ ನಾನು ಸೇಮ್ ಸರ್, ಮಾರ್ಕೆಟ್ ಅಲ್ಲಿ ಇರೋ ಒಂದು ಬುಕ್ ತಗೊಂಡೆ. ಓಕೆ, ಬಟ್ ನಾನ್ ಅಪ್ಕಮಿಂಗ್ ಸ್ಟೂಡೆಂಟ್ಸ್ಗೆ ಏನ್ ಹೇಳ್ತೀನಿ ಅಂದ್ರೆ, ಮಾರ್ಕೆಟ್ ಅಲ್ಲಿರೋ ಬುಕ್ ಬೇಡ. ಗೂಗಲ್ ಇದೆ ಸರ್, ಫ್ರೀ ಅದು. ಗೂಗಲ್ ಅಂತ ಗೂಗಲ್ ಟ್ರಾನ್ಸ್ಲೇಷನ್ ಅದು ಫ್ರೀ. ನಮ್ ಸ್ಟೇಟ್ ಬುಕ್ಸ್ ಆಗ್ಲಿ, ಮತ್ತೆ ಆಥರ್ಸ್ ಬುಕ್ ಆಗ್ಲಿ, ಯಾವುದೇ ಬುಕ್ ತಗೊಳ್ಳಿ, ಅದರಲ್ಲಿ ಒಂದು ಸ್ಟ್ಯಾಂಜಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಪೊಲಿಟಿಲಿ ಪ್ರೆಸಿಡೆಂಟ್ ಬಗ್ಗೆ ಇರುತ್ತೆ. ಪ್ರೆಸಿಡೆಂಟ್ ಬಗ್ಗೆ ಒಂದು 5-10 ಲೈನು ಒಂದು ಪ್ಯಾರಾ ಇರುತ್ತೆ. ಆ ಪ್ಯಾರಾನೇ ನಾವು ಕನ್ನಡದಲ್ಲಿ ಇದ್ರೆ ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕು. ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡಿದಾಗ ಸರ್, ನಮ್ಗೆ ಅದನ್ನ ನಾವು ಟ್ರಾನ್ಸ್ಲೇಟ್ ಮಾಡಿದ್ದು ಫಸ್ಟ್ ಮತ್ತೆ ಆ ಪ್ಯಾರಾನ ಗೂಗಲ್ ಟ್ರಾನ್ಸ್ಲೇಟರ್ ಹಾಕ್ಬೇಕು. ಎರಡು ಬ್ಯಾಲೆನ್ಸ್ ನೋಡ್ಬೇಕು ಸರ್ ನಾವು, ಯಾವ್ದು ಏನ್ ತಪ್ಪು ಮಾಡಿದೀನಿ, ಏನು ಸರಿ ಮಾಡಿದೀನಿ ಅನ್ನೋದನ್ನ ಈ ತರ ಪ್ರಾಕ್ಟೀಸ್ ಮಾಡ್ಕೊಂತ ಹೋಗ್ಬೇಕು ಸರ್. ಅದ್ರ ಜೊತೆಗೆ ಡೈಲಿ 5 to 10 ವರ್ಡ್ಸ್, ಬೇಸಿಕ್ ವರ್ಡ್ಸ್, ವೊಕ್ಯಾಬ್ಯುಲರಿ ಇಂಪ್ರೂವ್ ಮಾಡ್ಲಿಕ್ಕೆ. ಡೊಮೆಸ್ಟಿಕ್ ಅಂದ್ರೆ ಸ್ವದೇಶಿಯ. ಈ ಮತ್ತೆ ನಂಗೆ ಎಕ್ಸಾಮ್ ಬರೆಯುವಾಗ, ಟೆಸ್ಟ್ ಸೀರೀಸ್ ಬರೆಯುವಾಗ ಸರ್, ನೀಮ್ ಟ್ರೀ ಅಂದ್ರೆ ನೆನಪಾಗಿದ್ದಿಲ್ಲ. ನೀವು ಕನ್ನಡ ಮೀಡಿಯಂ, ಇಂಗ್ಲಿಷ್ ಮೀಡಿಯಂ? ಪ್ಯೂರ್ ಕನ್ನಡ ಮೀಡಿಯಂ ಸರ್. ಪ್ಯೂರ್ ಕನ್ನಡ ಮೀಡಿಯಂ. ಬಟ್ KS ಮೇನ್ಸ್ ಇಂಗ್ಲಿಷ್ ಅಲ್ಲಿ ಬರ್ದಿದ್ದೀನಿ. KS ಮೇನ್ಸ್ ಇಂಗ್ಲಿಷ್ ಅಲ್ಲಿ ಬರ್ದಿದ್ದೀನಿ. ಓಕೆ, ಈ KS ಪ್ರಿಲಿಮ್ಸ್ ಕೂಡ ಕ್ಲಿಯರ್ ಮಾಡಿದ್ದೀನಿ. ಪ್ರಿಲಿಮ್ಸ್ ಮಾಡಿದ್ದೀನಿ. ಓಕೆ, ಅಲ್ಲಿಗೆ ಬರೋಣ ಸರ್. ಓಕೆ, ಸೊ ಇವಾಗ ಯಾವುದು ಟ್ರಾನ್ಸ್ಲೇಷನ್ ಗೆ ಸರ್ಟೈನ್ ಎವ್ರಿ ಡೇ ಒಂದು 5 ಕೀವರ್ಡ್ಸ್ ಸರ್? ಡೆಫಿನೆಟ್ 5ರಿಂದ 10 ಮಾಡಿದ್ರೆ ಉತ್ತಮ ಸರ್. 10 ಒಂದ್ ತಿಂಗಳ ತನ ಮಾಡಿದ್ರೆ ಸರ್ 2000-3000 ಆಗಿರುತ್ತೆ. ಓಕೆ, 1 ತಿಂಗಳು 2 ತಿಂಗಳ ತನ ಮಾಡಿದ್ರೆ. ಓಕೆ, ಅದು ಎಷ್ಟು ಮಾಡಿದ್ರೆ 1 ತಿಂಗಳು 2 ತಿಂಗಳು ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ, ವಾವ್ ನಾನು ಇಷ್ಟು ಮಾಡಿದೀನಿ ಅಂತ. ನಿಮ್ದೇ ಬೆನ್ ತಟ್ಕೋಬಹುದು ಸರ್. ಅದ ವರ್ಡ್ ದಟ್ 0.0001 to the power of 100 is something more. Yes sir, ಅಂದ್ರೆ ಕನ್ಸಿಸ್ಟೆನ್ಸಿ ಇಸ್ ದ ಕೀ. Yes, definitely. ಸೊ ಎವ್ರಿ ಡೇ ಕನ್ಸಿಸ್ಟೆಂಟ್ ಆಗಿ ಒಂದು 10ರಿಂದ ಒಂದು 5 ಸರ್, 5 ಸಾಕು, 10 ಬೇಡ, 5 ಸಾಕು. 5 ಯಾವುದಾದ್ರೂ ಒಂದು ಹೊಸ ಶಬ್ದವನ್ನ ತೆಗೆದುಕೊಳ್ಳಿ. ಸರ್ ಬೇಸಿಕ್, ಫುಲ್ ಹೆವಿ ವರ್ಡ್ಸ್ ಬೇಡ ನಮ್ಗೆ, ಬೇಡ. ಬೇಸಿಕ್ ವರ್ಡ್ ನಾವು ಡೈಲಿ ಯೂಸ್ ಮಾಡೋ ವರ್ಡ್ಸ್ನೇ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನಾನ್ ಟೆಸ್ಟ್ ಸೀರೀಸ್ ಬರೆಯುವಾಗ ಮುಂಚೆ, ಎಕ್ಸಾಮ್ಗಿಂತ ಮುಂಚೆ, ನೀಮ್ ಟ್ರೀ ಅನ್ನೋದು ನೆನಪಾಗ್ತಿಲ್ಲ ನನಗೆ. ನೀಮ್ ಟ್ರೀ ಅಂದ್ರೆ ಎಕ್ಸಾಮ್ ಟೈಮ್ ಅಲ್ಲಿ ಹಾಲಲ್ಲಿ ಆಲದ ಮರ ಅನ್ನೋದೇ ತಲೆಯಲ್ಲಿ ಬರ್ತಿದೆ. ಬಟ್ ನೀಮ್ ಟ್ರೀ ಅಂದ್ರೆ ಬೇವಿನ ಮರ. ಹೊರಗೆ ಬಂದ್ಮೇಲೆ ಅದು ನಮ್ಗೆ ಸ್ಟ್ರೆಸ್ ಕಂಟ್ರೋಲ್ ಆದ್ಮೇಲೆ ನೆನಪು ಬರುತ್ತೆ. ಸೊ ಈ ಸಿಚುವೇಶನ್ ನಿಮ್ಗೆ ಬರಬಾರ್ದಂದ್ರೆ 5 to 10 ವರ್ಡ್ಸ್ ನೀವು ಡೈಲಿ ಬೈಟ್ ಮಾಡ್ಲೇಬೇಕು ಸರ್. ಬೈ ಹಾರ್ಟ್ ಹೋಗ್ತಾ ಇರ್ಬೇಕಾದ್ರೂ ನಾನು ಹೇಳ್ಕೊಂಡು ಹೋಗ್ಬೇಕು. ಸ್ವದೇಶಿ, ಡೊಮೆಸ್ಟಿಕ್, ನೀಮ್ ಟ್ರೀ, ಬೇವಿನ ಮರ, ಈ ತರ ವರ್ಡ್ಸ್, ಬೇಸಿಕ್ಸ್ ವರ್ಡ್ಸ್ ನ ಬೈಟ್ ಮಾಡ್ಕೊಂತಾನೆ ಇರ್ಬೇಕು, ಬರ್ಕೋಬೇಕು ಸರ್. ಓಕೆ, ಬರ್ಕೊಂಡ್ರೆ ಎಷ್ಟು ಓದ್ತೀವಿ ಅನ್ನೋದು
ಮ್ಯಾಟರ್ ಆಗುತ್ತೆ ಸರ್. ಅದ್ರ ಜೊತೆಗೆ ಹಾ. ಎಷ್ಟು ರಿವಿಷನ್ ಮಾಡ್ತೇವೆ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ತುಂಬಾ matter ಆಗುತ್ತೆ. ರಿವಿಷನ್ ಮಾಡ್ಕೋಬೇಕಂದ್ರೆ ಓನ್ ನೋಟ್ಸ್ ಓನ್ ಆಗಿ ಬರ್ಕೊಂಡಿರ್ಬೇಕು ಸರ್. ಓಕೆ, ಸೊ ರಿವಿಷನ್ ಇಸ್ ದ ಕೀ. ಎಸ್ ಕಲ್ತಿದ್ದನ್ನ ಬರಿ ಮಲ್ಟಿಪಲ್ ಟೈಮ್ಸ್ ಬರದ್ರಿ ಅಂತ ಹೇಳಿದ್ರೆ ಯು ವಿಲ್ ಗೆಟ್ ಥ್ರೂ. ಓಕೆ, ಸೊ ಎಕ್ಸಲೆಂಟ್ ಸರ್. ಸೊ ಈಗ ಇಂಗ್ಲಿಷ್ ಟು ಕನ್ನಡ, ಕನ್ನಡ ಟು ಇಂಗ್ಲಿಷ್ ಎರಡು ಸೇಮ್ ಸ್ಟ್ರಾಟಜಿ. ಒಂದು ಯಾವ್ದಾದ್ರು ಒಂದು ನಿಮ್ಮ ಗೌರ್ಮೆಂಟ್ ಸಮಾಜಶಾಸ್ತ್ರ ಪುಸ್ತಕದಲ್ಲಿರುವಂಥದ್ದು ಅಂದ್ರೆ ಸೋಷಿಯಲ್ ಸೈನ್ಸ್ ಬುಕ್ ಅಲ್ಲಿರೋ ಯಾವ್ದಾದ್ರು ಒಂದು ಪ್ಯಾರಾಗ್ರಾಫ್ ತಗೊಳ್ಳಿ, ಅಥವಾ ನ್ಯೂಸ್ ಪೇಪರ್ ಎಡಿಟೋರಿಯಲ್ ಇರೋ ಯಾವ್ದಾದ್ರು ಪ್ಯಾರಾಗ್ರಾಫ್ ತಗೊಳ್ಳಿ, ಅದನ್ನ ಕನ್ನಡ ಬರೀರಿ, ಇಂಗ್ಲಿಷಿಂದ ಕನ್ನಡಕ್ಕೆ ಬರೀರಿ, ಕನ್ನಡದಿಂದ ಇಂಗ್ಲಿಷಿಗೆ ಬರೀರಿ. ಅದನ್ನೇ ನೆಕ್ಸ್ಟ್ ಕಾಪಿ ಮಾಡಿ ಎರಡು ಬುಕ್ ಇರುತ್ತೆ ಸರ್. ಈಗ ಸೋಷಿಯಲ್ ಸೈನ್ಸು ಕನ್ನಡದಲ್ಲೂ ಇದೆ, ಇಂಗ್ಲಿಷ್ ಅದು ಬೆಸ್ಟ್ ಅಲ್ಲ ಸರ್? ಅಲ್ವಾ? ಗೂಗಲ್ ಟ್ರಾನ್ಸ್ಲೇಷನ್ ಬೇಡ ಅಲ್ಲಿ. ಬೇಡ, ಅಲ್ಲಿ ಟ್ರಾನ್ಸ್ಲೇಷನ್ ಆಗಿದೆ. ಇದನ್ನ ಯಾವ್ದಾದ್ರು ಒಂದು ಪ್ಯಾರಾಗ್ರಾಫ್ ನ ಇದ್ರಲ್ಲಿ ಬರೆದು ಓದಿ, ಸೇಮ್ ಮೀನಿಂಗ್ ಕೊಡಬೇಕು. ಎಕ್ಸಾಕ್ಟ್ ಆಗಿರುವ ಅವಶ್ಯಕತೆ ಇಲ್ಲ. ಎಕ್ಸಾಕ್ಟ್ ಬೇಡ ಸರ್, ಎಕ್ಸಾಮಿನರ್ ಅದನ್ನ ಕೇಳೋದೇ ಇಲ್ಲ. ಓಕೆ, ಒಂದು ಪ್ಯಾರಾ ಇದೆ ಅಂದ್ರೆ ಅದರ ಅರ್ಥ ಕೆಡದಂತೆ ಬರೆದ್ರೆ ಸಾಕು. ಓಕೆ, ಅರ್ಥ ಕೆಡಬಾರ್ದು, ಅರ್ಥ ಕೆಡದಂತೆ ಬರೆದ್ರೆ ಸಾಕು ಸರ್. ನಮ್ಮ ಹುಡುಗರು ಏನ್ ಮಾಡ್ತಾರೆ ಗೊತ್ತಾ, ನಾನ್ ನೋಡಿರೋದು ವರ್ಡ್ ಟು ವರ್ಡ್, ವರ್ಡ್ ಬೈ ವರ್ಡ್ ಟ್ರಾನ್ಸ್ಲೇಷನ್ ಮಾಡ್ತಾರೆ ಸರ್. ಸ್ಟಾರ್ಟಿಂಗ್ ಅಲ್ಲಿ ನಾನ್ ಮಾಡ್ತಿದ್ದ ತಪ್ಪಿದೆ. ಯಾವಾಗ ಟೆಸ್ಟ್ ಸೀರೀಸ್ ಬರ್ದು ಪ್ರಾಕ್ಟೀಸ್ ಮಾಡಿದ್ನಲ್ಲ ಸರ್, ಅವಾಗ ಗೊತ್ತಾಯ್ತು ನಂಗೆ ವರ್ಡ್ ಟು ವರ್ಡ್ ಮಾಡಕ್ ಹೋದ್ರೆ ನಮ್ಗೆ ಟೈಮ್ ಸಾಲಲ್ಲ, ಟೈಮ್ ಮ್ಯಾನೇಜ್ಮೆಂಟ್ ಮಾಡಕ್ ಆಗಲ್ಲ. ಸೊ ಒಂದು ಪ್ಯಾರಾನ ಅರ್ಥೈಸಿಕೊಂಡು ಅರ್ಥ ಕೆಡದಂತೆ ಬರೆದ್ರೆ ಸಾಕು ಸರ್. ಓಕೆ, ಆ ಪ್ಯಾರಾಗ್ರಾಫ್ ನಿಮ್ಗೆ ಆ ಮೀನಿಂಗ್ ಚೇಂಜ್ ಆಗ್ಬಾರ್ದು ಅಷ್ಟೇ. ವರ್ಡ್ ಟು ವರ್ಡ್ ಯಾವುದೇ ಕಾರಣಕ್ಕೂ ಟ್ರಾನ್ಸ್ಲೇಷನ್ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತೀರಾ ಸರ್. ಸೊ ಪ್ಯಾರಾಗ್ರಾಫ್ ಓದಿ, ಮೀನಿಂಗ್ ಅರ್ಥ ಮಾಡ್ಕೊಳ್ಳಿ, ಅದನ್ನ ಪೇಪರ್ ಅಲ್ಲಿ ಹಾಕಿ. ಸೊ ಈಗ ಪೇಪರ್ 1 ಅಂತ ಹೇಳಿದ್ರೆ ನಿಮ್ಗೆ ಒಂದು ಎಸ್ಸೆ, ಒಂದು ಟ್ರಾನ್ಸ್ಲೇಷನ್, ಅದಾದ್ಮೇಲೆ ಸರ್ ಪ್ರಿಸೈಸ್ ರೈಟಿಂಗ್. ಅದು ಹೆಂಗೆ ಸರ್? ಸರ್ ಅದು ನಮ್ ಸ್ಟೇಟ್ ಬುಕ್ಸ್ ಅಲ್ಲೇ ಇರುತ್ತೆ. ಕನ್ನಡ ಬುಕ್ ತಗೊಂಡ್ರೆ ಒಂದ್ ಪಾಠ ಕೊಟ್ಟಿರ್ತಾನೆ. ಪಾಠದ ಹಿಂದೆ 5 ಪೇಜ್ ಪಾಠ ಇದ್ರೆ 1 ಪೇಜ್ ಅಲ್ಲೇ ಸಾರಾಂಶ ಕೊಟ್ಟಿರ್ತಾನೆ. ನಾವು ಹೈಸ್ಕೂಲ್ ಇಂದಾನೆ ನೋಡಿರ್ತೀವಿ ಅದನ್ನ. ಆ ತರ ಮಾಡಿ, ಇಲ್ಲಾಂದ್ರೆ ಮಾರ್ಕೆಟ್ ಅಲ್ಲಿರೋ ಒಂದ್ ಬುಕ್ ತಗೊಳ್ಳಿ, ಬುಕ್ ತಗೊಂಡು ಅದನ್ನೇ ಪ್ರಾಕ್ಟೀಸ್ ಮಾಡಿ. ಬಟ್ ಪ್ರಿಸೈಸ್ ಹೈ ಸ್ಕೋರಿಂಗ್ ಏರಿಯಾ ಸರ್ ಅದು. HYT ಅಂತಿರಲ್ಲ ಸರ್, ಆ ತರ ಏರಿಯಾ ಅದು. ಅದನ್ನ ಮಾಡಿ ಪ್ರಾಕ್ಟೀಸ್ ತುಂಬಾನೇ ಮಾಡ್ಬೇಕು ಸರ್. ಪ್ರಿಸೈಸ್ ಟ್ರಾನ್ಸ್ಲೇಷನ್ ಪ್ರಾಕ್ಟೀಸ್ ಮಾಡೋದ್ರಿಂದ ಸ್ಟ್ರಾಂಗ್ ವರ್ಡ್ ಬರುತ್ತೆ. ಇವನ್ನ ಬಯಾಟ್ ಹಾಕೋದು, ಇದು ಮಾಡೋದು, ಎಸ್ಸೆ ತರ ಪ್ರಿಪೇರ್ ಮಾಡೋದಿಲ್ಲ. ಪ್ರಾಕ್ಟೀಸ್ ಎಷ್ಟು ಮಾಡ್ತೀರಾ ಅಷ್ಟು ಕೈ ಹಿಡಿಯುತ್ತೆ. ಓಕೆ, ಯಾವ್ದಾದ್ರು ಒಂದು ಓದ್ಕೊಳ್ಳಿ, ಅದನ್ನ ಅರ್ಥ ಮಾಡ್ಕೊಂಡು ಅದನ್ನ ಕಡಿಮೆ ವರ್ಡ್ಸ್ ಬರೀರಿ. 1/3 years ಇದ್ರೆ ಸಾಕು ಸರ್. ಓಕೆ, ಸೊ ದಟ್ ವುಡ್ ಬಿ ದಿ ಅಪ್ರೋಚ್ ಫಾರ್ ಪೇಪರ್ 1. ಓಕೆ, ಸೊ ಪೇಪರ್ 2 ಹೇಳ್ದಂಗೆ ಬೇಸಿಕ್ಸ್ ನ ಸ್ಟ್ರಾಂಗ್ ಮಾಡ್ಕೊಳ್ಳಿ ಸರ್. ಈಗ ಮೇಜರ್ ಚಂಕ್ ಬರೋದೇನು ಗೊತ್ತಾ, ಈಗ ಕರೆಂಟ್ ಅಫೇರ್ಸ್ ಸರ್. ಈಗ ಡಿಸೆಂಬರ್ ಅಲ್ಲಿ 708 ಪೋಸ್ಟ್ಗೆ ಎಕ್ಸಾಮ್ಸ್ ನ ಮಾಡೇ ಮಾಡ್ತೀವಿ ಅಂತ ಹೇಳಿ KA ನಿರ್ದೇಶಕರು ಹೇಳಿದ್ದಾರೆ. ಡಿಸೆಂಬರ್ ಅಲ್ಲಾರು ಆಗ್ಬೋದು ಅಥವಾ ಜಾನ್ವರಿಯ ಒಳಗಡೆ ಮಾಡೇ ಮಾಡ್ತೀವಿ. ಸೊ ಈಗ ಕರೆಂಟ್ ಅಫೇರ್ಸ್ ನ ನಾನು ಜಾನ್ವರಿ 2025 ಅಂದ್ರೆ ಒಂದು ವರ್ಷದ ಓದ್ಬೇಕಾ ಅಥವಾ 6 ತಿಂಗಳದ್ದು ಓದ್ಬೇಕಾ, ನ್ಯೂಸ್ ಪೇಪರ್ ಓದ್ಬೇಕಾ, ಮ್ಯಾಗ್ಝಿನ್ ಓದ್ಬೇಕಾ, ಹೆಂಗೆ ಟ್ಯಾಕಲ್ ಮಾಡೋದು ಸರ್ ಕರೆಂಟ್? ಸರ್ KA ಡಿಪಾರ್ಟ್ಮೆಂಟ್, KPSC, KEA, KSP ಇವೆಲ್ಲ ಡಿಪಾರ್ಟ್ಮೆಂಟ್ ಕೂಡಿ ಹೇಳ್ಬಿಡ್ತೇನೆ ಸರ್. ಕರೆಂಟ್ ಅಫೇರ್ಸ್ KPSC ಆದ್ರೆ 2 years ಬ್ಯಾಕು ಓದ್ಬೇಕು. ಓಕೆ, 2 years ವರೆಗೂ 2 years ವರೆಗೂ KPSC ದಲ್ಲಿ ಕೇಳ್ತಾನೆ ಸರ್. ಓಕೆ, KA ಆದ್ರೆ 1 year ಸಾಕು. 1 year ಆಲ್ಮೋಸ್ಟ್ ಮೆಜಾರಿಟಿ ಆಫ್ ದ ಟೈಮ್ಸ್ 1 year ತನ ಸಾಕು. ಬಟ್ ಕೆಲವೊಂದ್ಸಲ 2 years ಅಲ್ಲೂ ಕೇಳಿದ್ದು ಎಕ್ಸಾಂಪಲ್ ಇವೆ. ಬಟ್ ನಮಗ್ ಅಷ್ಟು ಟೈಮ್ ಇಲ್ಲ ಅಂದ್ರೆ 1 year ಇಂದ ಓದಿ. 1 year ಇಂದ ಓದ್ಬೇಕು. 6 ತಿಂಗಳಿಂದ ಇನ್ನು ಚೆನ್ನಾಗಿ ಓದ್ಬೇಕು. 3 ತಿಂಗಳಲ್ಲಂತೂ ತುಂಬಾ ಚೆನ್ನಾಗಿ ಓದಿರ್ಬೇಕು. ಓಕೆ, ಇದು ಇನ್ಕ್ರೀಸಿಂಗ್ ಮೆಥಡ್ ಮಾಡಿ ಸರ್. ಆ 1 ವರ್ಷದ ಓದಿ, ಅದಕ್ಕೆ ಎಕ್ಸಾಮ್ಗಿಂತ 6 ತಿಂಗಳ ಮುಂಚೆ ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಓದಿ, 3 ತಿಂಗಳಲ್ಲಿ ಅದಕ್ಕಿಂತ ಚೆನ್ನಾಗಿ ಓದಿರ್ಬೇಕು ಸರ್. ಸೊ ಈಗ ಒಂದ್ ವರ್ಷದ ಕರೆಂಟ್ ಅಫೇರ್ಸ್, ಆ 1 ವರ್ಷದಲ್ಲಿ ಸ್ಟಾರ್ಟಿಂಗ್ 6 ತಿಂಗಳು ಬರುತ್ತೆ. ಅಂದ್ರೆ ಇವಾಗ ಜನವರಿ 2025 ಓದ್ತಾ ಇದೀರಾ ಅಂದ್ರೆ ಜನವರಿ 2025 ಆಗಸ್ಟ್ 2025 ಮೇಜರ್ ಇಂಪಾರ್ಟೆಂಟ್ ಟಾಪಿಕ್ಸ್. ಅದಾದ್ಮೇಲೆ ನೆಕ್ಸ್ಟ್ ಆಗಸ್ಟ್ 2025 ಅಕ್ಟೋಬರ್ 2025 ಇನ್ನೊಂದು ಸ್ವಲ್ಪ ಎವ್ರಿಥಿಂಗ್. ಅಕ್ಟೋಬರ್ ಇಂದ ಡಿಸೆಂಬರ್ ಜನವರಿವರೆಗೂ ಎವ್ರಿಥಿಂಗ್ ಶುಡ್ ಬಿ ಯಾವ್ದು ಮಿಸ್ ಆಗಬಾರ್ದು. ಇದು ಸರ್ KA ದವ್ರದ್ದು ಏನ್ ಸ್ಪೆಷಾಲಿಟಿ ಅಂದ್ರೆ, ನಾವು ಓದುವಾಗ ಕರೆಂಟ್ ಅಫೇರ್ಸ್ ಓದುವಾಗ ಇದು ಮೈನರ್ ಟಾಪಿಕ್ ಬಿಡುಗರು ಯಾರು ಕೇಳಲ್ಲ ಅನ್ಸುತ್ತೆ KA. ಬಟ್ KA ಅದನ್ನೇ ಫೋಕಸ್ ಮಾಡಿರುತ್ತೆ ಸರ್. ಅದೇ ಫೋಕಸ್, ಆ ಡಿಪಾರ್ಟ್ಮೆಂಟ್ ಸ್ಪೆಷಾಲಿಟಿನೇ ಅದು. ಮೈನರ್ ಅನ್ನೋ ಥಿಂಗ್ಸ್ ನೇ ಕ್ಯಾಚ್ ಮಾಡ್ಬಿಡುತ್ತೆ ಸರ್. ಓಕೆ, ಸೊ ಈಗ ಮೇಜರ್ ಬದಲು ನೀವು ಮೈನರ್ ಟಾಪಿಕ್ಸ್ ಕಡೆ ಫೋಕಸ್ ಮೇಜರ್ನು ಮಾಡ್ಬೇಕು. ಅದ್ರ ಜೊತೆಗೆ ಮೈನರ್ ನ ನೆಗ್ಲೆಕ್ಟ್ ಮಾಡೋದು ಬಿಟ್ಟು ಮೈನರ್ಗೂ ಕೂಡ ಫೋಕಸ್ ಮಾಡ್ಕೋಬೇಕು. ಸೊ ಐ ಹೋಪ್ ಐ ಹ್ಯಾವ್ ಗಾಟ್ ಇಟ್ ಫಾರ್ ದಿ ಕರೆಂಟ್ ಅಫೇರ್ಸ್. ಮೇಜರ್ 1 ವರ್ಷದ ಓದ್ಲೇಬೇಕು ಕರೆಂಟ್ ಅಫೇರ್ಸ್. ಆ ನಿಟ್ಟಿನಲ್ಲಿ ಆ 1 ವರ್ಷದ ಕರೆಂಟ್ ಅಫೇರ್ಸ್ ನಮ್ಮ ಅಶ್ವಮೇಧ IAS ನಲ್ಲಿ ಫ್ರೀ ಆಗಿ ಮಾಡ್ಕೊಡ್ತೀವಿ. ಎವ್ರಿ ವೀಕ್ ಅಪ್ಡೇಟ್ ಮಾಡ್ಕೊಡ್ತೀವಿ, ಮಂತ್ಲಿ ವೈಸ್ ಅಂತ ಹೇಳಿ. ಮತ್ತೆ ಕರೆಂಟ್ ಅಫೇರ್ಸ್ಗೆ
ನ್ಯೂಸ್ ಪೇಪರ್ ಅಂತೂ ಡೈಲಿ ಓದಲೇಬೇಕು. ನ್ಯೂಸ್ ಪೇಪರ್ ಓದೋದ್ರಿಂದ ಫಸ್ಟ್ ಪೇಪರ್ ಎಸ್ಸೆ ರೆಡಿ ನಾನು ಹೇಳಿದ್ದೆ ಸರ್, ಎಸ್ಸೆದು ಹೆಂಗ ಅಂತ ನ್ಯೂಸ್ ಪೇಪರ್ ಅದು ಯೂಸ್ಫುಲ್ ಆಗುತ್ತೆ. ನ್ಯೂಸ್ ಪೇಪರ್ ಇಂದ ಕರೆಂಟ್ ಅಫೇರ್ಸ್ ಆಡ್ ಆನ್ ಮಾಡಬಹುದು. ಮತ್ತೆ ನ್ಯೂಸ್ ಪೇಪರ್ ಅಲ್ಲಿ ಬರೋ ಕರೆಂಟ್ ಅಫೇರ್ಸ್ ನೇ ಮ್ಯಾಗಝಿನ್ ಅಲ್ಲಿ ಕೊಟ್ಟಿರ್ತಾನೆ ಸರ್. ಓಕೆ, ಡೈಲಿ ನ್ಯೂಸ್ ಪೇಪರ್ ಮಾಡಿದ್ರೆ ನೀವು ಮ್ಯಾಗಝಿನ್ ಅಲ್ಲಿ ಆ ಟಾಪಿಕ್ ಬಂದ್ರೆ ಸ್ಕಿಪ್ ಮಾಡಬಹುದು. ಟೈಮ್ ವೇಸ್ಟ್ ಆಗಲ್ಲ, ಟೈಮ್ ಯುಟಿಲೈಸ್ ಆಗುತ್ತೆ, ಟೈಮ್ ಜಾಸ್ತಿ ಕನ್ಸ್ಯೂಮ್ ಆಗಲ್ಲ. ಹಾ ಸರ್, ಈಗ ಫಾರ್ ಎಕ್ಸಾಂಪಲ್ ನ್ಯೂಸ್ ಪೇಪರ್ ಅಲ್ಲಿ ನೋಬೆಲ್ ಬಂದಿದೆಯಲ್ಲ, ಇವಾಗ ನೋಬೆಲ್ ಅವಾರ್ಡ್ ಕೊಟ್ಟಿದ್ದಾರೆ. ನ್ಯೂಸ್ ಪೇಪರ್ ಅಲ್ಲಿ ನೋಬೆಲ್ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಆಗಿ ಕೊಟ್ಟಿರ್ತಾನೆ. ಅದೇ ಟಾಪಿಕ್ ನ ಮ್ಯಾಗಝಿನ್ ಓದಿದ್ರೆ ಮ್ಯಾಗಝಿನ್ ಅಲ್ಲಿ ಕೊಟ್ಟಿರ್ತಾನೆ, ಒಂದು ತಿಂಗಳ ಮ್ಯಾಗಝಿನ್. ಇಲ್ಲಿ ನ್ಯೂಸ್ ಪೇಪರ್ ಅಲ್ಲಿ ಮಾಡಿದ್ರೆ ಅಲ್ಲಿ ಮ್ಯಾಗಝಿನ್ ಅಲ್ಲಿ ಓದೋ ನೆಸೆಸಿಟಿ ಇರಲ್ಲ, ಟೈಮ್ ಸೇವ್ ಆಯ್ತು. ಎಸ್ ಸರ್, ಈ ತರ ಸ್ಟ್ರಾಟಜಿ ಮಾಡ್ಬೇಕು. ಇದಕ್ಕೆ ನ್ಯೂಸ್ ಪೇಪರ್ ತುಂಬಾ ಚೆನ್ನಾಗಿ ಓದಿರ್ಬೇಕು. ಓಕೆ, ಸೊ ಎವ್ರಿ ಡೇ ನ್ಯೂಸ್ ಪೇಪರ್ ಓದಿ, ನ್ಯೂಸ್ ಪೇಪರ್ ಮಿಸ್ ಮಾಡಬೇಡಿ. ನ್ಯೂಸ್ ಪೇಪರ್ ಓದಿದ ನಂತರದಲ್ಲಿ ನಿಮ್ಗೆ ಮ್ಯಾಗಝಿನ್ಸ್ ಓದಿದಾಗ ಏನಾಗುತ್ತೆ, ಆ ನ್ಯೂಸ್ ಪೇಪರ್ ಅಲ್ಲಿ ಓದಿರೋದೇ ರಿವಿಷನ್ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ. ಡೈರೆಕ್ಟ್ ಆಗಿ ಮ್ಯಾಗಝಿನ್ ಇಟ್ಕೊಂಡ್ರಿ ಅಂದ್ರೆ ಕಷ್ಟ ಆಗುತ್ತೆ. ಮತ್ತೆ ನ್ಯೂಸ್ ಪೇಪರ್ ಇಂದ ನೋಟ್ಸ್ ಮಾಡ್ಕೋಬೇಕು, ಮ್ಯಾಗಝಿನ್ ಇಂದ ನೋಟ್ಸ್ ಮಾಡ್ಕೋಬೇಕು. ನಾನು ಮಾಡಿದೀನಿ ಸರ್ ನೋಟ್ಸ್. ನಂದೇ ಅದಿರೋ ಬುಕ್ ಇದೆ. ನ್ಯೂಸ್ ಪೇಪರ್ ಇಂದ ಮ್ಯಾಗಝಿನ್ ಇಂದ ಒಂದೇ ಬುಕ್ ಅಲ್ಲಿ ಮಾಡಿ ಅದನ್ನೇ ರಿವಿಷನ್ ಮಾಡೋದು ಸರ್ ಎಕ್ಸಾಮ್ ಟೈಮ್ ಅಲ್ಲಿ. ವರ್ಷಾಂಗಟ್ಲೆ ಎಷ್ಟು ಹೇಳಿದ್ನಲ್ಲ ಸರ್, ವರ್ಷಾಂಗಟ್ಲೆ ಎಷ್ಟು ಓದಿದೋ ಇಂಪಾರ್ಟೆಂಟ್ ಆಗಲ್ಲ, ಎಲ್ಲರೂ ಓದ್ತಾರೆ. ಎಕ್ಸಾಮ್ ಟೈಮ್ ಅಲ್ಲಿ ಎಷ್ಟು ರಿವಿಷನ್ ಮಾಡ್ತೀವಲ್ಲ ಸರ್, ಅದೇ ಕೈ ಹಿಡಿಯೋದು. ಅದು ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಹಾಗಿದ್ರೆ ನಿಮ್ಗೆ ಒಂದು ಸಪರೇಟ್ ನ್ಯೂಸ್ ಪೇಪರ್ ಮತ್ತೆ ಮ್ಯಾಗಝಿನ್ ಎರಡೂ ಸೇರ್ಕೊಂಡು ಒಂದು ನೋಟ್ಸ್ ಮಾಡ್ಕೊಂತ ಹೋಗಿ ಅದನ್ನ ಪದೇ ಪದೇ ರಿವಿಷನ್ ಮಾಡ್ತಾರೆ. ಎಕ್ಸಾಮ್ ಅಲ್ಲಿ ಹೋಗಿ ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ ಅಂತಕ್ಕಂಥದ್ದು ಮೆಸೇಜ್. ಸೊ ಈಗ ಪೇಪರ್ 1 ಆಯ್ತು, ಪೇಪರ್ 2 ಆಯ್ತು ಸರ್. ಇಟ್ಸ್ ಅನ್ ಎಕ್ಸಲೆಂಟ್ ಸರ್. ಇವಾಗ ಈ ಪ್ರಿಪರೇಷನ್ ಬರ್ಬೇಕಾದಾಗ ನಿಮ್ದು ಏನಾದ್ರು ಹರ್ಡಲ್ಸ್ ಫೇಸ್ ಮಾಡಿದ್ರೆ ಸರ್? ಎಸ್ ಸರ್, ಡೆಫಿನೆಟ್ಲಿ. ಅಂದ್ರೆ ಇವಾಗ ಏನಾಗುತ್ತೆ ಗೊತ್ತಾ, ಸೊ ಸ್ಟ್ರಾಟಜಿ ಆಯ್ತು, ಎಲ್ಲ ಮಾಡ್ಕೊಂಡೆ ನಾನು. ವಿದ್ಯಾರ್ಥಿಗಳ ಒಂದು ಕ್ವೆಶನ್ ಸರ್, ಇದು ಡೈಲಮಾಸು, ಕ್ವೆಶನ್ಸು, ಫ್ರಸ್ಟ್ರೇಷನ್ಸು ಎಲ್ಲದನ್ನು. ಸೊ ಮಾರ್ಕೆಟ್ ಅಲ್ಲಿ ತುಂಬಾ ನೆಗೆಟಿವ್ ನ್ಯೂಸ್ ಇರುತ್ತೆ, ಎಕ್ಸಾಮ್ ಆಗಲ್ಲ, ಕರಪ್ಷನ್, ಅದು ಇದು ಅಂತ ಎಲ್ಲ. ಇದನ್ನ ಮೈಂಡ್ ನ ಹೆಂಗ್ ಟ್ಯಾಕಲ್ ಮಾಡೋದು ಸರ್? ಅಥವಾ ಇನ್ನೊಂದು ಫೇಲ್ಯೂರ್ಸ್ ಹೆಂಗ್ ಹ್ಯಾಂಡಲ್ ಮಾಡೋದು ಸರ್? ಎಸ್ ಸರ್, ನೋಡಿ ಸರ್, ಇದೆಲ್ಲ ಕರಪ್ಷನ್ ಆಗುತ್ತೆ, ಇದು ಅಂತಾರಲ್ಲ ಸರ್, ಹಂಗಿರಲ್ಲ ಸರ್. ರಿಯಾಲಿಟಿ ಹಂಗಿರಲ್ಲ. ಅದು ಬಾಯಿ ಮಾತು, ಒಬ್ರು ಬಾಯಿಂದ ಇನ್ನೊಬ್ರಿಗೆ ಹರಡಿರೋದು ಅಷ್ಟೇ. ನಮಗೆ ಏನ್ ಬೇಕು ಸರ್? ಒಂದ್ ಪೋಸ್ಟ್, ಒಬ್ರು ಓದಿರೋದು ಒಂದ್ ಪೋಸ್ಟ್ ಸಾಕು. ಹೌದು, 200 ಪೋಸ್ಟ್ ಕರೆದ್ರೆ ಒಂದ್ ಪೋಸ್ಟ್ ಇದೆಲ್ಲ ಗುರು. ಅದ್ರಲ್ಲಿ ನಿಂಗೆ ಏನ್ ಬೇಕಾಗಿರೋ ಒಂದ್ ಪೋಸ್ಟ್, ಅದಕ್ಕೆ ಓದು. ನೀನ್ ಅದಕ್ಕೆ ಓದಿದೆ ಅಂದ್ರೆ ಒಂದ್ ಪೋಸ್ಟ್ ಸಿಕ್ಕೇ ಸಿಗುತ್ತೆ. ಫೇಲ್ಯೂರ್ಸ್ ಹೆಂಗ್ ಹ್ಯಾಂಡಲ್ ಮಾಡೋದು ಸರ್? ಫೇಲ್ಯೂರ್ಸ್ ನ ಸರ್, ನಮ್ದು ನಾವು ಕ್ವಶನ್ ಪೇಪರ್ಸ್ ಬಿಡಿಸ್ತೀವಲ್ಲ, ಅಲ್ಲಿ ನಮ್ದು ನೆಗೆಟಿವ್ಸ್ ಕಾಣುತ್ತೆ ಸರ್. ಓಕೆ, ಫಾರ್ ಎಕ್ಸಾಂಪಲ್ ನಾವೀಗ ಫೇಲ್ಯೂರ್ ಆಗೋಕೆ ಕಾರಣ ಅಂದ್ರೆ ನಮ್ದು ನೆಗೆಟಿವ್ ಪಾಯಿಂಟ್ ಏನಿದೆ ಅಲ್ಲಿ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಕ್ವಶನ್ ಪೇಪರ್ ಬಿಡಿಸುವಾಗ ಗೊತ್ತಿರೋ ಕ್ವಶನ್ ರಾಂಗ್ ಹಾಕಿರ್ತೀವಿ. ಮೇನ್ ಗೊತ್ತಿರೋದನ್ನ ಮಿಸ್ಟೇಕ್ ಮಾಡಿ. ಈಗ 4 ಆಪ್ಷನ್ ಇದೆ ಅಂದ್ರೆ 4 ಆಪ್ಷನ್ ಅಲ್ಲಿ ಒಂದು ಆಪ್ಷನ್ ಅಂತೂ ರಿಲೇಟೆಡ್ ಇರಲ್ಲ. ಹೌದು, 2-3 ಆಪ್ಷನ್ ಅಲ್ಲಿ ಕನ್ಫ್ಯೂಷನ್ ಆಗಿರುತ್ತೆ. ಹೌದು, ಆ ಕನ್ಫ್ಯೂಷನ್ ಯಾವಾಗ ಆಗುತ್ತೆ ಅಂದ್ರೆ ಚೆನ್ನಾಗಿ ಕ್ವಶನ್ ಪೇಪರ್ ಓದಿರಲ್ಲ, ಚೆನ್ನಾಗಿ ರಿವಿಷನ್ ಮಾಡಿರಲ್ಲ, ಅವಾಗ ಕನ್ಫ್ಯೂಷನ್ ಆಗುತ್ತೆ. ಇದೇ ಅಲ್ವಾ ಸರ್, ಇದರಿಂದಾನೇ ಫೇಲ್ಯೂರ್ ಆಗೋದಲ್ಲ. ಇದನ್ನು ಓವರ್ಕಮ್ ಮಾಡ್ಬೇಕಂದ್ರೆ ಚೆನ್ನಾಗಿ ರಿವಿಷನ್ ಮಾಡಿರ್ಬೇಕು ಚೆನ್ನಾಗಿ, ಮತ್ತೆ ಕ್ವಶನ್ ಪೇಪರ್ ಚೆನ್ನಾಗಿ ಬಿಡಿಸಿರ್ಬೇಕು. ಕ್ವಶನ್ ಪೇಪರ್ ಇಸ್ ದಿ ಕೀ ಅಂತೀರಾ ಸರ್? ವೆರಿ ಮಚ್. ಕ್ವಶನ್ ಪೇಪರ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಸರ್, ಲೈಕ್ ಅದು ಪೆನಾಶಿಯಾ ಅನ್ಬೋದು, ರಾಮಬಾಣ ಅನ್ಬೋದು ಕ್ವಶನ್ ಪೇಪರ್ ನ, ಅಷ್ಟು ಇಂಪಾರ್ಟೆಂಟ್. ಕ್ವಶನ್ ಪೇಪರ್ ನ ಚೆನ್ನಾಗಿ ಬಿಡಿಸಿದ್ರೆ ನಮ್ದಿಲ್ಲಿ ಕನ್ಫ್ಯೂಸ್ ಆಗಿರೋದು ಪಾಯಿಂಟ್ ಕ್ಲಿಯರ್ ಆಗುತ್ತೆ. ಅದರಿಂದ ನಾವು ಫೇಲ್ಯೂರ್ಸ್ ನ ಓವರ್ಕಮ್ ಮಾಡ್ಬೋದು. ಓಕೆ, ಸೊ ಕ್ವಶನ್ ಪೇಪರ್ ಬಿಡಿಸಿ, ಮೋರ್ ನಂಬರ್ ಆಫ್ ಕ್ವಶನ್ ಪೇಪರ್ ಬಿಡಿಸಿದಷ್ಟು ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ, ಎಲ್ಲಿ ಮಿಸ್ಟೇಕ್ ಆಗ್ತಿದೆ ಅಂತ ಗೊತ್ತಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಸರ್, ಈಗ ನೀವು ಹೇಳ್ತಾ ಇದ್ರಿ 2021ರಲ್ಲಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ರಿ, 545 ನೋಟಿಫಿಕೇಶನ್ ಆಗುತ್ತೆ. ನಿಮ್ಗಿನ್ನ ಅವಾಗ ಏಜ್ ಇರ್ಲಿಲ್ಲ ಹಾಕೋದಕ್ಕೆ. ಇವರೇ ಯಂಗೆಸ್ಟ್ ಆಸ್ಪಿರೆಂಟ್, ಫಸ್ಟ್ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಮಾಡಿರೋದು ಮತ್ತೆ. ಓಕೆ, ಸೊ ಹುಡುಗರಿಗೆ ಏನಂತ ಹೇಳಿದ್ರೆ 10 ವರ್ಷ ಓದಬೇಕು. ನಾನು 21ಕ್ಕೆ ಬಂದು 30ಕ್ಕೆ ಎಕ್ಸಾಮ್ ಕ್ಲಿಯರ್ ಮಾಡ್ತೀನಿ ಅನ್ನೋದು ಇರುತ್ತೆ ಸರ್. ಎಕ್ಸಾಕ್ಟ್ ಆಗಿ ಎಷ್ಟು ಸಮಯ ಬೇಕು ಸರ್ ಒಂದು ಎಕ್ಸಾಮ್ ಕ್ಲಿಯರ್ ಮಾಡೋದು? ಸರ್, ಒಂದು ಎಕ್ಸಾಮ್ ಕ್ಲಿಯರ್ ಮಾಡೋದಕ್ಕೆ 1 ಇಯರ್ ಸಾಕು ಸರ್. 1 ಇಯರ್ ಸಾಕು. ಚೆನ್ನಾಗಿ ಓದ್ತಿದ್ದಾನ ಅವ್ನು ಹುಡುಗ, ಒಂದ್ ಒಳ್ಳೆ ಸ್ಟ್ರಾಟಜಿ ಮಾಡ್ಕೊಂಡು ಓದ್ತಿದ್ದಾನ ಅಂದ್ರೆ 1 ಇಯರ್ ಸಾಕು ಸರ್. 1 ಇಯರ್ ಸಾಕು. ಬಟ್ ನಮ್ ಹುಡುಗರು ಏನ್ ಮಾಡ್ತಾರೆ ಗೊತ್ತಾ ಸರ್, ಓದೋದಕ್ಕಿಂತ ಜಾಸ್ತಿ ಫಾಲ್ತುಗಳನ್ನೇ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಅಲ್ಲಿ ಕರಪ್ಷನ್ ನಡೀತಿದೆ, ಅವ್ರು ಹಿಂಗ್ ಮಾಡ್ತಿದ್ದಾರೆ, ಪೊಲಿಟಿಕ್ಸ್ ಅಲ್ಲಿ ಏನ್ ನಡೀತಿದೆ, ಅದು ಇದು ಬೇಕಾಗಿರೋದನ್ನ ಬಿಟ್ಟು ಬೇಡದನ್ನೇ ತಲೆಯಲ್ಲಿ ತುಂಬಿಕೊಡ್ತಾರೆ. ಎಸ್ಪೆಷಲಿ ನಮ್ ಧಾರವಾಡಲ್ಲಿ ಸಂಡೇ ಬಂದ್ರೆ ಸಾಕು, ಫುಲ್ ಡೇ ಕ್ರಿಕೆಟ್ ಆಡಕ್ ಹೋಗೋದು, ಫುಲ್ ಡೇ ಮಸ್ತಿ ಮೋಜು ಮಾಡೋದು. ಅದೆಲ್ಲ ಬೇಡ ಸರ್. 1 ಇಯರ್ ಅಲ್ಲಿ ಕ್ರ್ಯಾಕ್ ಮಾಡ್ಬೇಕಾ, ಫಸ್ಟ್ ಡೇ ಟು ಲಾಸ್ಟ್ ಡೇ ಒಂದೇ ಸ್ಟ್ರಾಟಜಿ ಇಟ್ಕೊಂಡು ಚೆನ್ನಾಗಿ ಓದ್ಬೇಕು ಸರ್. ಅವಾಗ ಮಾತ್ರ 1 ಇಯರ್ ಅಲ್ಲಿ ಕ್ಲಿಯರ್ ಆಗುತ್ತೆ. ಇಲ್ಲ ನಾವು 4-5 ವರ್ಷ ಕುಂದಿರ್ಬೇಕಾಗುತ್ತೆ. ಓಕೆ, ನಮ್ದು ಏನಾಯ್ತು ಅಂದ್ರೆ ಸರ್, ನಾವು PSI ಅಂತ ಬಂದಿರೋದು. PSI ಬಂದಾಗ ನಂದು ಜರ್ನಿ ಅಂದ್ರೆ, ನಮ್ ಜರ್ನಿ 2021ರಲ್ಲಿ ಬಂದಿ ಸರ್. 2021ರಿಂದ ಅಕ್ಟೋಬರ್ ಅಲ್ಲೇನೋ PC ಎಕ್ಸಾಮ್ ನಡೀತು ಸರ್. ಓಕೆ, PCಲಿ
ಎಕ್ಸಾಮ್ ಕ್ಲಿಯರ್ ಆಯ್ತು ಸರ್, ಬಟ್ ಫಿಸಿಕಲ್ ಅಲ್ಲಿ ಫೇಲ್ ಆಗಿ ಬಂದೆ. ಮತ್ತೆ 22ರಲ್ಲಿ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇಂದ ಫುಲ್ ಇಯರ್ ನಿಲ್ ಆಯ್ತು. ಓಕೆ. ಮತ್ತೆ 23ರಲ್ಲಿ ಕಾಂಪಿಟೇಟಿವ್ ಫೀಲ್ಡ್ ಬಂದೆ. ಅವಾಗ CTI ಕಾಲ್ಫಾರ್ಮ್ ಆಯ್ತು ಸರ್, ಕಮರ್ಷಿಯಲ್ ಟ್ಯಾಕ್ಸ್ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್. ಅದು ಕಾಲ್ಫಾರ್ಮ್ ಆಯ್ತು. ತುಂಬಾ ಓದಿದ್ದೆ. ಅದು ಒಂಥರ ನಂಗೆ ತುಂಬಾ ಆಸೆ ಇತ್ತು ಸರ್, CTI ಜಾಬ್, ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಅನ್ನೋ ಒಂದು ಕ್ರೇಜ್. ಅಂದ್ರೆ ಯಾಕಂದ್ರೆ ನಮ್ ಆನ್ಲೈನ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಒಂದ್ ಯಾರೋ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಬಗ್ಗೆ ಚೆನ್ನಾಗಿ ಮಾಡಿದ್ರು ಸರ್. ಹಿಂಗಿರುತ್ತೆ ಜಾಬ್ ಪ್ರೊಫೈಲ್, ಚೆನ್ನಾಗಿರುತ್ತೆ. ಅದಕ್ಕೆ ಇನ್ಸ್ಪೈರ್ ಆಗಿ ಅದಕ್ಕೆ ತುಂಬಾ ಚೆನ್ನಾಗಿ ಓದಿದೆ ಸರ್. CTI ಹೆಂಗಂದ್ರೆ ನನ್ನ ಜೀವನದಲ್ಲೇ ಓದಿಲ್ಲ ಹಂಗ ಅನ್ಬೋದು. ಎಷ್ಟು ಅವರ್ ಓದ್ತಾ ಇದ್ರಿ ಸರ್ ದಿನಕ್ಕೆ? ಸರ್ ಅವರ್ಸ್ ಲೆಕ್ಕ ಮಾಡ್ತಿರ್ಲಿಲ್ಲ, ಬಟ್ 6 ಅವರ್ಸ್ ಮಕ್ಕಳೋದು, ಅವರ್ಸ್ ಊಟದ ಟೈಮಲ್ಲಿ ಓದೋದು. ಊಟ ಟೈಮ್ ಯೂಟ್ಯೂಬ್ ಕ್ಲಾಸ್ ಅಲ್ಲಿ ಕೇಳ್ಕೊಂತ ಮುಂದೆ ಇಟ್ಕೊಂಡು ಓದ್ತಿರೋದು ಸರ್. ಅವರ್ಸ್ ಲೆಕ್ಕ 6 ಅವರ್ಸ್ ನಿದ್ದೆ ಮಾಡೋದು ಒಂದೇ ಬಿಟ್ರೆ, ಅದ್ ಬಿಟ್ರೆ ಅರ್ಧ ತಾಸು ಎಲ್ಲಾದ್ರೂ ಟೀ ಕುಡಿಯೋಕೆ ಹೊರಗೋಗಿ ಮಾಡಿರ್ಬೇಕು. ರಿಮೈನಿಂಗ್ ಟೈಮ್ ಎಲ್ಲ ಓದೋದೆ. ಅಂದ್ರೆ ನೀವು ಊಟ ಮಾಡ್ತಿರ್ಬೇಕಾದ್ರೆ ಎಲ್ಲೇ ಇದ್ರು ಇಯರ್ಫೋನ್ ಹಾಕೊಂಡು ಕ್ಲಾಸಸ್ ಕೇಳ್ತಾನೆ ಇರ್ತಾ ಇದ್ರಿ ಸರ್. ಮತ್ತೆ ಊಟದ ಟೈಮ್ ಅಲ್ಲಿ ನಾನು ಮಧ್ಯದಲ್ಲಿ ಕ್ಲಾಸಸ್ ನೋಡ್ತಿದ್ದೆ. ಲೈಬ್ರರಿ ಟೈಮ್ ಅಲ್ಲಿ ಲೈಬ್ರರಿ ಕುಂತೋದು, ಊಟದ ಟೈಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಕ್ಲಾಸ್ ನೋಡ್ಕೊಂತ ನಿಮ್ದಾಗ್ಲಿ, ಲಾಲ್ ಸಾಬ್ ಸರ್ದಾಗ್ಲಿ, ಹುಸೇಪನ ನಾಯಕ್ ಸರ್ದಾಗ್ಲಿ, ಅವ್ರದೆಲ್ಲ ಕ್ಲಾಸಸ್ ನೋಡ್ತಿದ್ದೆ ಅವಾಗ. ಅದೆಲ್ಲ ತುಂಬಾ ಹೆಲ್ಪ್ ಆಯ್ತು ಸರ್ ನಮ್ಗೆ. ಓಕೆ. ಸೊ ಐ ಆಮ್ ಗ್ಲಾಡ್ ದಟ್ ನೀವು ನನ್ನ ಕ್ಲಾಸಸ್ ನೋಡ್ತಿದ್ದೆ. ಥ್ಯಾಂಕ್ ಯು ಸರ್. ಆಕ್ಚುಲಿ ನಿಮ್ ಮೀಟ್ ಆದಾಗ್ಲೇ ಅನ್ಕೊಂಡೆ ಸರ್ ಕ್ಲಾಸ್ ನೋಡಿದ್ದೀನಲ್ಲ ನಾನು ಅಂತ. ಓಕೆ. ಇವಾಗ ನಿಮ್ ಕ್ಲಾಸ್ ನೋಡಿ ನಿಮ್ ಮುಂದೆನೆ ಕುಂತ್ಕೊಳ್ಳೋ ಭಾಗ್ಯ ಸಿಕ್ಕಿದೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಆ ನಿಟ್ಟಿನಲ್ಲಿ ಕರ್ನಾಟಕದ ಎಲ್ಲಾ ಟಾಪ್ ಎಜುಕೇಟರ್ಸ್ ಅಂದ್ರೆ ಲಾಲ್ ಸಾಬ್ ಸರ್, ನಾನು, ಹುಸೇನಪ್ಪ ನಾಯಕ್ ಸರ್, UPSC ಕ್ಲಿಯರ್ ಮಾಡಿರ್ತಕ್ಕಂಥ ಶಾಂತಪ್ಪ ಸರ್, ಸತೀಶ್ ಜೋಗ ಸರ್, ಎಲ್ಲರೂ ಸೇರಿ ಟಾರ್ಗೆಟ್ 360 ಅಂತ ಒಂದು ಡಿಸೈನ್ ಮಾಡಿದೀವಿ ಸರ್. ವಾವ್, ಗುಡ್ ಟೀಮ್ ಸರ್. ಸರ್ ಅದೇ ಎಲ್ಲರೂ ಹೇಳ್ತಾರೆ, ದಿಸ್ ಇಸ್ ಒನ್ ಆಫ್ ದಿ ವೆರಿ ಬಿಗ್ಗೆಸ್ಟ್ ಟೀಮ್ ಇನ್ ಕರ್ನಾಟಕ. ಅಂದ್ರೆ ಸಬ್ಜೆಕ್ಟ್ ಸ್ಪೆಸಿಫಿಕ್ ತುಂಬಾ ನಾಲೆಡ್ಜ್ ಇರ್ತಕ್ಕಂಥವ್ರು. ಚಾಪ್ಟರ್ ವೈಸ್, ಟಾಪಿಕ್ ವೈಸ್ ಕ್ಲಾಸಸ್ ಇದೆ. KE 708 ಪೋಸ್ಟ್ಗೆ ರೀಸೆಂಟ್ಲಿ ವಿ ಹ್ಯಾವ್ ಸ್ಟಾರ್ಟೆಡ್ ದ ಬ್ಯಾಚಸ್. ಇಂಟ್ರೆಸ್ಟ್ ಇದ್ದವರು ಯು ಕ್ಯಾನ್ ಕಾಲ್ ಟು ದಿ ನಂಬರ್ 9353654451. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್, ಇವಾಗ ಮೇಯ್ನ್ ಏನು ಮಾಡ್ತಾ ಇದ್ರಿ ನೀವು? ಓದ್ತಾ ಇದ್ರಿ, ಅದ್ರ ಜೊತೆಗೆ ಸ್ಪೆಸಿಫಿಕ್ ನೋಟ್ಸ್ ಮಾಡ್ಕೋತಾ ಇದ್ರಿ. ಅದಾದ್ಮೇಲೆ ಊಟ ಟೈಮು ಅಥವಾ ಬೇರೆ ಎಲ್ಲೇ ಹೋಗ್ತಾ ಇತ್ತು ಅಂತ ಹೇಳಿದ್ರು ಯೂಟ್ಯೂಬಲ್ಲಿ ಕ್ಲಾಸಸ್ ಕೇಳ್ತಾ ಇದ್ರಿ, ಸೊ ದಟ್ ಇಟ್ ವಿಲ್ ಹೆಲ್ಪ್ ಯುವರ್ ರಿವಿಷನ್. ಇವಾಗ ಸೈನ್ಸ್ ಯಾವುದೋ ಓದಿದ್ದೀರಾ, ಅದನ್ನ ಆಗಿದೆ, ಅದನ್ನೇ ಸೈನ್ಸ್ ಪಾಠ ಕೇಳೋದು ಇಯರ್ಫೋನ್ ಹಾಕೊಂಡು, ಟೈಮ್ ವೇಸ್ಟ್ ಆಗಬಾರ್ದು. ಸೊ ಸ್ವಾಮಿ ವಿವೇಕಾನಂದ್ರು ನೀವು ಅವ್ರ ಸೇಯಿಂಗ್ಸ್ ನ ಅಂದ್ಕೊಂಡ್ಬಿಟ್ಟಿದ್ರಿ. ಟೇಕ್ ಒನ್ ಐಡಿಯಾ, ಈಟ್ ಇಟ್, ಡ್ರೀಮ್ ಇಟ್ ಎವ್ರಿವೇರ್, ಥಿಂಕ್ ಆಫ್ ಇಟ್. ಅದನ್ನ ಅರ್ಧ ಕುಡಿದ್ ಬಿಟ್ಟಿದ್ರಿ ಅಂತ ಅನ್ಸುತ್ತೆ ಸರ್. ಓಕೆ, ಎಕ್ಸಲೆಂಟ್ ಸರ್. ಈಗ ಅದಾದ್ಮೇಲೆ ಸರ್ CTI ಎಕ್ಸಾಮ್ ಮುಗೀತಲ್ಲ ಸರ್. ಇಷ್ಟೆಲ್ಲ ಪ್ರಿಪೇರ್ ಮಾಡಿದ್ದೆ, ಎಕ್ಸಾಮ್ ಮುಗೀತು, ಚೆನ್ನಾಗಾಗ್ಲಿಲ್ಲ ಸರ್. 115 ಆಯ್ತು ಸ್ಕೋರ್. 115 ಆಗತ್ತೆ ಅನ್ಕೊಂಡೆ ಸರ್, ಬಟ್ ನಾನು ಅಕ್ಕಪಕ್ಕದಲ್ಲೆಲ್ಲ ಜಾಸ್ತಿ ಮಾಡಿದ್ರು. ಹಾರ್ಟ್ ಬ್ರೇಕ್ ಆಯ್ತು ಸರ್, ತುಂಬಾ ದೊಡ್ಡ ಹಾರ್ಟ್ ಬ್ರೇಕ್ ಆಯ್ತು. ಏನ್ ಮಾಡೋದು, ಇಷ್ಟು ಓದಿದ್ರು ಆಗ್ಲಿಲ್ಲಲ್ಲ ಅನ್ನೋ ಡಿಪ್ರೆಷನ್ಗೆ ಹೋಗಿದೆ ಸರ್ ತುಂಬಾ. ಅದಾದ್ಮೇಲೆ PC ಎಕ್ಸಾಮ್ ಬಂತು ಸರ್. PC ಎಕ್ಸಾಮ್ ಬರ್ದೆ. PC ಎಕ್ಸಾಮು ಪಾಸ್ ಆಯ್ತು, ಬಟ್ ಆ ಟೈಮಲ್ಲಿ ಫಿಸಿಕಲ್ ಅಲ್ಲಿ ಫೇಲ್ ಆಯ್ತು ಸರ್. ಅವಾಗ ಜನ ಎಲ್ಲ ಏನಂದ್ರು ಸರ್, ತುಂಬಾ ಏನು ಆಗಲ್ಲ ಬಿಡುಗರು, ಏನ್ ಓದಿದ್ರು ಏನು ಯಾವ್ದು ಪಾಸ್ ಆಗ್ತಿಲ್ಲ, ಹೆಂಗ್ ಮಾಡ್ತಾನೆ ಇವನು ಅಂತೇಳಿ ತುಂಬಾ ಜನ ನಕ್ದ್ರು, ಆಡಿದ್ರು. ಏನು ಆಗಲ್ಲ ಅಂತ ಮನೇಲಿ ಅಂದ್ರು. ಅಪ್ಪಾಜಿ ಕಾಲ್ ಮಾಡಿ ಜನ ಹೆಂಗ್ ಹೇಳ್ತಿದಾರೋ ಅಂತಂದ್ರು. ಅದು ಇವತ್ತಿಗೂ ನೆನಪಿದೆ ನಂಗೆ. ಅದಾದ್ಮೇಲೆ ಇನ್ನೂ ದೊಡ್ಡ ಹಾರ್ಟ್ ಬ್ರೇಕ್ ಆಯ್ತು ಸರ್. CTI ಒಂದು ಹಾರ್ಟ್ ಬ್ರೇಕ್ ಬೇರೆ, ಇನ್ನೂ ಪರ್ಸನಲ್ ಹಾರ್ಟ್ ಬ್ರೇಕ್ ಬೇರೆ ಸರ್. ಅದಂತೂ ತುಂಬಾ ಡಿಪ್ರೆಷನ್ಗೆ ಹೋಗಿದ್ದೆ ಸರ್ ಆ ಟೈಮಲ್ಲಿ. ಬಟ್ ಏನಿಲ್ಲ ಸರ್, ಆಸ್ ಯೂಸಲ್ ಎಲ್ಲರಿಗೂ ಆಗೋ ತರ ಯಂಗ್ಸ್ಟರ್ ಹುಡುಗರಿಗೆ ಲವ್ ಬ್ರೇಕಪ್ ಅಷ್ಟೇ ಸರ್. ಅಷ್ಟೇ ಹೇಳೋದು, ಅದ್ರ ಬಗ್ಗೆ ಮಾತಾಡೋದು ಬೇಡ ಸರ್. ಇಷ್ಟನೂ ಇಲ್ಲ ಅದ್ರ ಬಗ್ಗೆ. ಬಿಕಾಸ್ ಅದೆಲ್ಲ ಆಗಿರ್ಲಿಲ್ಲ ಅಂದ್ರೆ ನಾನು ಇನ್ನೂ ಜಾಸ್ತಿ ಚೆನ್ನಾಗಿ ಓದಿ ಏನೋ ಬೇರೆದು ಆಗಿರ್ತಿದ್ದೇನೋ ಅಂತ ಅನ್ಸುತ್ತೆ. ಟೈಮ್ ವೇಸ್ಟ್ ಮಾಡಿದ್ರಿ, ಟೈಮ್ ವೇಸ್ಟ್ ಆಯ್ತು ಅಂತ ಅನ್ಸುತ್ತೆ ಸರ್. ಬಟ್ ಪರವಾಗಿಲ್ಲ, ಎಲ್ಲ ಆಗೋದು ಒಳ್ಳೇದಕ್ಕೆ. ದೇವ್ರ ದಯ ಸರ್, ಆಲ್ ಇಸ್ ವೆಲ್ ಅಂತಾರಲ್ಲ, ದೇವ್ರ ಏನ್ ಇಚ್ಛಿಸಿರ್ತಾನೋ ಅದನ್ನೇ ಕೊಡ್ತಾನೆ. ಅದಾದ್ಮೇಲೆ ಸ್ವಲ್ಪ ತುಂಬಾ ಡಿಪ್ರೆಷನ್ಗೆ ಹೋಗಿದ್ದೆ. ಸೈಕ್ಯಾಟ್ರಿಸ್ಟ್ ನ ಕನ್ಸಲ್ಟ್ ಮಾಡಿದೆ, ಅದರಿಂದ ಓವರ್ಕಮ್ ಆದೆ. ಮತ್ತ ಅವಾಗ ನಮ್ಮ ಖಾಕಿ ಡಿಪಾರ್ಟ್ಮೆಂಟ್ ಇಂದ ಸ್ವಲ್ಪ ನಂಗೆ ಗೊತ್ತಿರೋರು ತುಂಬಾ ಬೈದ್ರು ಸರ್. ಆದ್ಮೇಲೆ 402 ಬರ್ದ್ರೆ 402 ಕ್ಲಿಯರ್ ಆಯ್ತು. ಅದಾದ್ಮೇಲೆ VA ಬರ್ದೆ, VA ಕ್ಲಿಯರ್ ಆಯ್ತು. ಅದಾದ್ಮೇಲೆ KS ಫಿಲಿಮ್ ಬರ್ದೆ, ಚೆನ್ನಾಗಿ ಸ್ಕೋರ್ ಆಯ್ತು, ಬಟ್ ಅದನ್ನು ಕೊಲ್ಯಾಪ್ಸ್ ಮಾಡಿದ್ರು. ಅದಾದ್ಮೇಲೆ ಇನ್ನೊಂದ್ಸಲ KS ಫಿಲಿಮ್ಸ್ ಬರ್ದೆ, ಅದು ಕೂಡ ಕ್ಲಿಯರ್ ಆಯ್ತು. ಈ ಸಲ ಮೇನ್ಸ್ ಬರ್ದಿದ್ದೀನಿ. ಒಬ್ಬ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಇಂಗ್ಲಿಷ್ ಅಲ್ಲಿ ಮೇನ್ಸ್ ಬರ್ದಿದ್ದಾನೆ ಸರ್. ಓಕೆ, ಸೊ ಇವಾಗ ಇಂಗ್ಲಿಷ್ ಅಲ್ಲಿ ಮೇನ್ಸ್ ಬರ್ದಿದ್ದಾರೆ ಸರ್. ಐ ಹೋಪ್ ಟು ಸಿ ಯು ಆಸ್ ಎ DSP. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ ಖಾಕಿಯವ್ರು ಬೈದಿದ್ರಲ್ಲ ಸರ್, ಅದೇ ಯೂನಿಫಾರ್ಮ್ ತೊಟ್ಟು ಕುಂತಿದ್ದೀನಿ ಸರ್. ಅದು ನನ್ನ ಅದೃಷ್ಟ ಅನ್ಕೊಂತೀನಿ ಸರ್. ಸೊ ಛಲ ಬಿಡ್ಲಿಲ್ಲ? ಇಲ್ಲ ಸರ್. ಐ ವಾಂಟ್ ಟು ಆಡ್ ದಿಸ್ ಸರ್, ಮೆಜಾರಿಟಿ ಹುಡುಗರು
ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೋತಾರೆ ಸರ್. ಎಸ್ ಸರ್. ಡೋಂಟ್ ವೇಸ್ಟ್ ಯುವರ್ ಟೈಮ್. ದೇರ್ ಇಸ್ ನಥಿಂಗ್ ಸೋ ಕಾಲ್ಡ್ ಲವ್ ಸರ್. ಅದು ಈಗ ಅನ್ಸುತ್ತೆ ಸರ್ ನನಗೆ. ಏನ್ ಗೊತ್ತಾ, ಸಿ ಪವರ್ಫುಲ್ ಮೆನ್ ಆರ್ ನಾಟ್ ಲೆಫ್ಟ್ ಅಂತೆ. ನೀವು ಯಾರೇ ಸಕ್ಸಸ್ಫುಲ್ ಆಗಿರೋ ನೋಡಿ, ನಿಮ್ಮ ಹತ್ರ ಅಥಾರಿಟಿ ಇತ್ತು, ಪವರ್ ಇತ್ತು, 100 ಕೋಟಿ ದುಡ್ಡಿತ್ತು ಅಂತ ಹೇಳಿದ್ರೆ ಯಾವ ಸಮಸ್ಯೆನೂ ಬರಲ್ಲ, ಯಾರು ನಿಮ್ಮನ್ನು ಬಿಟ್ಟು ಹೋಗಲ್ಲ. ಸೊ ಹಾಗಾಗಿ ಫೋಕಸ್ ನಿಮ್ಮ ಗುರಿ ಕಡೆ ಇರಲಿ, ಬೇರೆ ಕಡೆ ಫೋಕಸ್ ಬೇಡ. ಬ್ರೇಕ್ ಆಯಿತು ಅಂತ ಹೇಳಿ ನೀವು ಹೇಳ್ತಾ ಇದ್ರಿ, 14 days ಮಾತ್ರ ಇತ್ತು ಸರ್, ಯು ವೆಂಟ್ ಟು ದಿ ಸೈಕಿಯಾಟ್ರಿಸ್ಟ್, ಯು ಟುಕ್ ಕೌನ್ಸಿಲಿಂಗ್, ಅದಾದ್ಮೇಲೆ ಯು ಕೇಮ್ ಬ್ಯಾಕ್. ಎಸ್ ಸರ್, ಡೆಫಿನೆಟ್ಲಿ. ಆ ಟೈಮ್ ಇದೆಯಲ್ಲ ಸರ್, ಅದು ನಂಗೊಂಥರ ಸ್ಪಾರ್ಕ್ ಸರ್. ನಮ್ ನಾರ್ತ್ ಕರ್ನಾಟಕ ಉರಿ ಹತ್ತು ನಿಂಗೆ ಬೆಂಕಿ ಹಿಂದೆ ಅಂತಂತಾರಲ್ಲ ಸರ್, ಆ ತರ ಉರಿ ಹತ್ತು ಸರ್. ತುಂಬಾ ಚೆನ್ನಾಗಿ ಓದ್ದೆ. ಅದಾದ್ಮೇಲೆ ಕೆ ಎಕ್ಸಾಮ್ ಅಲ್ಲಿ ಟಫೆಸ್ಟ್ ಕ್ವಶನ್. ಈಗ ಕೆ ಎದು VAO ಕ್ಲಿಯರ್ ಮಾಡಿದ್ರಿ ಅಂತ ಹೇಳಿದ್ರಿ, ಅದ್ರಲ್ಲಿ ಕಮ್ಯುನಿಕೇಶನ್ ಪೇಪರ್ ಕೂಡ ಇರುತ್ತೆ ಸರ್. ಎಸ್ ಸರ್, ಎಸ್ ಸರ್. ಸೊ ಈಗ ನೀವು ಪೇಪರ್ 1 PSA ಓದ್ತಾ ಇದ್ದೀರಾ, ಪೇಪರ್ 2 GK ಓದ್ತಾ ಇದ್ದೀರಾ, ಜೊತೆ ಕಮ್ಯುನಿಕೇಶನ್. ಸರ್, ವಾಟ್ ವಾಸ್ ದಿ ಸ್ಟ್ರಾಟಜಿ ಫಾರ್ ಕಮ್ಯುನಿಕೇಶನ್ ಪೇಪರ್? ಏನಿಲ್ಲ ಸರ್, CTI ಓದಿದೆ. ಓಕೆ, CTI ಕಮ್ಯುನಿಕೇಶನ್ ಚೆನ್ನಾಗಿ ಓದಿದೆ. ಕಮ್ಯುನಿಕೇಶನ್ ಅಲ್ಲೂ ಕಮ್ಯುನಿಕೇಶನ್ ಅಂದ್ರೆ ನಿಮಗೆ ಕನ್ನಡ, ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್. CTI ತುಂಬಾ ಚೆನ್ನಾಗಿ ಓದಿದೆ ಸರ್. ಒಂದು ಸ್ಟಾಕ್ ನೋಟ್ಸ್ ಮಾಡ್ಕೊಂಡಿದ್ದೆ ಸರ್. CTI ನಂದು ಸರ್ GKಗೆ ಒಂದು 600 ಪೇಜ್ ಓನ್ ನೋಟ್ಸ್ ಅಂದ್ರೆ 600 ಪೇಜ್ ಎಲ್ಲಾ ಸಬ್ಜೆಕ್ಟ್. ಅದು ಯಾವ್ದಂದ್ರೆ ಕೋಚಿಂಗ್ ನೋಟ್ಸ್, ಸ್ಟೇಟ್ ಬುಕ್ಸ್ ಪ್ಲಸ್ ಆಥರ್ಸ್ ಬುಕ್, ಪ್ಲಸ್ ಕ್ವಶನ್ ಪೇಪರ್, ಎಕ್ಸ್ಟ್ರಾ ಟಾಪಿಕ್ಸ್, ಇದೆಲ್ಲ ಸೇರಿಸಿ ಒಂದು 600-700 ಪೇಜ್ ನಂದೇ ಆಗಿರೋ ಓನ್ ನೋಟ್ಸ್ ಮಾಡ್ಕೊಂಡಿದ್ದೀನಿ. ಇದು GKಗೆ. ಪ್ಲಸ್ CTI ಕಮ್ಯುನಿಕೇಶನ್ಗೆ ಅದನ್ನು ಸೇಮ್ ಒಂದು 400-500 ಪೇಜ್, 3 ಸಬ್ಜೆಕ್ಟ್ ಸೇರಿಸಿ ಹೊರಗಡೆಯಿಂದ ಸೋರ್ಸ್ ಕಲೆಕ್ಟ್ ಮಾಡಿ ಓನ್ ನೋಟ್ಸ್ ಕ್ರಿಯೇಟ್ ಮಾಡಿದ್ದೀನಿ. ಎಸ್ ಸರ್. ಎಸ್ಸೆಗೂ ಕೂಡ ನಾನು ಎಸ್ಸೆ ಒಂದು 30 ಟಾಪಿಕ್ ಇದು ಮಾಡಿ ನಂದೇ ಆಗಿರೋ ಓನ್ ಎಸ್ಸೆನ 30 ಟಾಪಿಕ್ಸ್ ಪ್ರಿಪೇರ್ ಮಾಡಿದ್ದೀನಿ ಸರ್. ಇದೆಲ್ಲ ನಂದು ಓನ್ ನೋಟ್ಸೇ ನಂಗೆ ತುಂಬಾ ಹೆಲ್ಪ್ ಆಯ್ತು ಸರ್. ಮ್ಯಾಕ್ಸ್ ಟು ಮ್ಯಾಕ್ಸ್ ರಿವಿಷನ್ ಮಾಡೋದಕ್ಕೆ ಹೆಲ್ಪ್ ಆಯ್ತು ಸರ್. ಸರ್, ಈಗ ನೀವು ನೋಡಿದ್ರೆ BCom ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದೀರಾ, ಕಂಪ್ಯೂಟರ್ ಬಗ್ಗೆ ಇರುತ್ತೆ. ಈಗ ಕನ್ನಡ, ಇಂಗ್ಲಿಷ್ ಅಂದ್ರೆ ಜನರಲ್ ಇರುತ್ತೆ. ಅಕೌಂಟಿಂಗ್ ಸರ್ ಬರೀ. ಬರೀ ಅಕೌಂಟ್ಸ್ ಅಷ್ಟೇ ಓದಿರೋದು. ಸ್ವಲ್ಪ ಎಕನಾಮಿ ಯಾವುದು, ಟ್ರೇಡಿಂಗ್ ಎಕನಾಮಿಕ್. ಈಗ ಇದು ಕಂಪ್ಯೂಟರ್ನ ಹೆಂಗ್ ಟ್ಯಾಕಲ್ ಮಾಡಿದ್ರಿ ಸರ್? ಅದೇ ಸರ್, ನಾನು ಒಂದ್ ಕಡೆ ಕೋಚಿಂಗ್ ತಗೊಂಡೆ, ಅಲ್ಲಿ ಎಲ್ಲ ಪಾಠ ಮಾಡಿ. ಕಮ್ಯುನಿಕೇಶನ್ ಅಲ್ಲಿ ತುಂಬಾ ಒಳ್ಳೆ ಕೋಚಿಂಗ್ ಸಿಕ್ತು ನಂಗೆ ಕಮ್ಯುನಿಕೇಶನ್ಗೆ. ಅದಾದ್ಮೇಲೆ ಮಾರ್ಕೆಟ್ ಅಲ್ಲಿರೋ ಫೇಮಸ್ ಬುಕ್ಸ್ ತಗೊಂಡೆ, ಕೋಚಿಂಗ್ ನೋಟ್ಸ್, ಫೇಮಸ್ ಬುಕ್ಸ್ ಕೂಡಿಸಿ ನಂದೇ ಆಗಿರೋ ಸ್ವಂತ ನೋಟ್ಸ್ ಮಾಡಿದೆ. ಪ್ಲಸ್ ಕ್ವಶನ್ ಪೇಪರ್ ಪೆನಾಶಿಯಾ ಅಂತೀನಿ ನಾನು ಸರ್. ಕ್ವಶನ್ ಪೇಪರ್ ಅಂತೂ ತುಂಬಾ ಚೆನ್ನಾಗಿ ಬಿಡಿಸಿದೆ. ಯಾವುದೇ ಆಗಲಿ, ಸ್ಟೇಟ್ ಅಲ್ಲಿ ನಡೆಸಿರೋದಾಗ್ಲಿ, ಸೆಂಟ್ರಲ್ ಅಲ್ಲಿ ನಡೆಸಿರೋದಾಗ್ಲಿ. ಇವತ್ತು ಒಂದು ಟಾಪಿಕ್ ಓದಿದ್ರೆ ಕಮ್ಯುನಿಕೇಶನ್ ಅಲ್ಲಿ, ಇಂಗ್ಲಿಷ್ ಅಲ್ಲಿ ಆರ್ಟಿಕಲ್ಸ್ ಅನ್ನೋ ಟಾಪಿಕ್ ಓದಿದ್ರೆ ನೋಟ್ಸ್ ಅಲ್ಲಿ ಏನಿದೆಯೋ ಅದನ್ನ ಓದೋದು. ಓದಿದ್ಮೇಲೆ ಇಂಟರ್ನೆಟ್ ಅಲ್ಲಿ ಹುಡ್ಕೋದು ಸರ್. ಗೂಗಲ್ ಅಲ್ಲಿ ಕ್ವಶನ್ಸ್ ಆನ್ ಆರ್ಟಿಕಲ್, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆನ್ ಆರ್ಟಿಕಲ್ಸ್ ಯಾವ್ಯಾವ ಆರ್ಟಿಕಲ್ ಮೇಲೆ ಕೇಳಿದ್ದಾರೆ ಪಾಲಿಟಿಯಲ್ಲಿ, ಅದನ್ನ ಮಾತ್ರ ಹೈಲೈಟ್ ಮಾಡ್ಕೊಳ್ಳೋದು. ಎ ಅಂಡ್ ದ ಪೊಲಿಟಿ ಅಲ್ಲ ಸರ್. ಓಕೆ, ಆರ್ಟಿಕಲ್ಸ್ ಮೇಲೆ ಕ್ವೆಶ್ಚನ್ಸ್ ಕೇಳಿದ್ದಾರೆ. ಯಾವ ಟೈಪ್ ಕ್ವೆಶ್ಚನ್ ಕೇಳಿದ್ದಾರೆ ಇದನ್ನು GKದಲ್ಲೂ ಮಾಡ್ತಿದ್ದೆ. ನೀವು ಹೇಳಿದ್ರಲ್ಲ ಪೊಲಿಟಿ, ಅದ್ರಲ್ಲೂ ಮಾಡ್ತಿದ್ದೆ. ಬಟ್ ಕಮ್ಯುನಿಕೇಶನ್ ಹೇಳ್ತಿದ್ನಲ್ಲ, ಅದಕ್ಕೆ ನೌನ್ಸ್ ಮೇಲೆ ಹೆಂಗ್ ಕ್ವೆಶ್ಚನ್ಸ್ ಕೇಳಿದ್ದಾರೆ, ಆರ್ಟಿಕಲ್ಸ್ ಮೇಲೆ ಹೆಂಗ್ ಕ್ವೆಶ್ಚನ್ಸ್ ಕೇಳಿದ್ದಾರೆ, ಪ್ರೊನೌನ್ಸ್ ಮೇಲೆ ಹೆಂಗ್ ಕ್ವೆಶ್ಚನ್ಸ್ ಕೇಳಿದ್ದಾರೆ, ಸೊ ಫಿಲ್ಲಿಂಗ್ ದ ಬ್ಲಾಂಕ್ಸ್ ಕೇಳಿದ್ದಾರೆ. ಓಕೆ, ಇದು ಪಾರ್ಟ್ಸ್ ಆಫ್ ದಿ ಸ್ಪೀಚ್ ಮೇಲೆ ಹೆಂಗೆ, ಸೆಂಟೆನ್ಸಸ್ ಮೇಲೆ ಹೆಂಗೆ. ಓಕೆ, ಫೈನ್. ಸೊ ಅಂದ್ರೆ ಫಸ್ಟ್ ಓದಿ ಯಾವ್ದಾದ್ರು ಗ್ರಾಮರ್ ಬುಕ್, ಬೇಸಿಕ್ ಗವರ್ಮೆಂಟ್ ಬುಕ್, ಅದಾದ್ಮೇಲೆ ಅದ್ರ ಮೇಲೆ ಗೂಗಲ್ ಅಲ್ಲಿ ಹಾಕಿ ಈ ತರ ಕ್ವೆಶನ್ಸ್ ಅಂತ ಹೇಳಿ ಕ್ವೆಶನ್ ಪೇಪರ್ ಬರ್ತವೆ. ಆ ಕ್ವೆಶನ್ ಪೇಪರ್ ನೋಡಿ, ಓಕೆ ಈ ತರ ಬರ್ತಿದೆ, ಒಂದು ಈ ತರ ಕ್ವೆಶನ್ಸ್ ಕೇಳ್ತಿದ್ದಾರೆ ಅಂತ ಟ್ಯಾಕಲ್ ಮಾಡ್ಕೊಂಡ್ರೆ ಕಮ್ಯುನಿಕೇಶನ್ ಪೇಪರ್ ವಿಲ್ ಬಿ ಡನ್. ಕಂಪ್ಯೂಟರ್ ಹೆಂಗ್ ಟ್ಯಾಕಲ್ ಮಾಡೋದು? ಸೇಮ್ ಸರ್, ಸಿಮಿಲರೇ. ಕಂಪ್ಯೂಟರ್ ಕೋಚಿಂಗ್ ಸೆಂಟರ್ ನೋಟ್ಸ್ ಜೊತೆ ಕ್ವೆಶ್ಚನ್, ಒಂದು ಒಳ್ಳೆ ಬುಕ್ ತಗೊಂಡೆ ಸರ್. ಅದ್ರ ಜೊತೆಗೆ ಕ್ವೆಶ್ಚನ್ ಪೇಪರ್ ಸರ್. ಕ್ವೆಶ್ಚನ್ ಪೇಪರ್ ತಗೊಂಡು ಈ ಮೂರನ್ನು ಕಾಂಬಿನೇಷನ್ ಆಫ್ ತ್ರೀ ನಾನು ಚೆನ್ನಾಗಿ ಓದಿದೆ ಸರ್. ಸೊ ಅಂದ್ರೆ ಒಂದು ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಇತ್ತು ಅಂತ ಹೇಳಿದ್ರೆ ಅದನ್ನ ಕ್ರಿಸ್ಪ್ ನೋಟ್ಸ್ ಮಾಡ್ಕೋಬೇಕು. ತದನಂತರದಲ್ಲಿ ಎಲ್ಲಾ ಸಬ್ಜೆಕ್ಟ್ಸ್ ಸೇರಿ ನಿಮ್ದೆ ಒಂದು GK ಒಂದು ನೋಟ್ಸ್, ಕಮ್ಯುನಿಕೇಶನ್ ಪೇಪರ್ ಒಂದು ನೋಟ್ಸ್, ಒಂದೊಂದು ಸಪರೇಟ್. ಸರ್, ಮೇಜರ್ ಹರ್ಡಲ್ ಏನ್ ಗೊತ್ತಾ, ಈಗ 10 ಅವರ್ ಓದ್ಬೇಕು, 13 ಅವರ್ ಓದ್ಬೇಕು, 15 ಅವರ್ ಓದ್ಬೇಕು. ನೀವ್ ಎಷ್ಟು ಅವರ್ ಓದ್ತಿದ್ರಿ ಸರ್? ಸರ್ ಹೇಳಿದ್ನಲ್ಲ ಸರ್, ನಾನು ಅವರ್ಸ್ ಲೆಕ್ಕ ಮಾಡ್ತಿರ್ಲಿಲ್ಲ. ಕ್ವಾಂಟಿಟಿ ಬಗ್ಗೆ, ಕ್ವಾಂಟಿಟಿ ಅಲ್ಲ ಕ್ವಾಲಿಟಿ ಬಗ್ಗೆ ಸರ್. ನಂದು ನಾರ್ಮಲ್ ಟೈಮ್ ಅಲ್ಲಿ ಎಷ್ಟು ಅವರ್ ಆನ್ ಎನ್ ಆವರೇಜ್ ಒಂದು 13 ಅವರ್ ಆಗ್ತದೆ. 13 ಅವರ್ಸ್ ಎವ್ರಿ ಡೇ ಓದ್ತಾ ಇದ್ರಿ? ಅವರ್ಸ್ ಲೆಕ್ಕ ಮಾಡ್ತಿರ್ಲಿಲ್ಲ, ಬಟ್ ಅಷ್ಟು ಆಗ್ತಿರ್ಬಹುದು. ಯಾಕಂದ್ರೆ 7 ಅವರ್ಸ್ ಸ್ಲೀಪ್ ಸರ್. ಸ್ಲೀಪ್ ಈಸ್ ಮ್ಯಾಂಡೇಟರಿ. ನಮ್ ಫುಲ್ ಡೇ ಸ್ವಲ್ಪ ಎನರ್ಜೆಟಿಕ್ ಆಗಿ ಇರ್ಬೇಕಂದ್ರೆ ಚೆನ್ನಾಗಿ ನಿದ್ದೆ ಮಾಡ್ಬೇಕು. 7 ಅವರ್ಸ್ ಸ್ಲೀಪ್ ಮ್ಯಾಂಡೇಟರಿ. 3 ಅವರ್ಸ್ ಫಾರ್ ಫುಡ್, ಮೀಲ್ಸ್. 3 ಅವರ್ಸ್ ಅಲ್ಲಿ ಊಟ ಮಾಡೋದು. ಮತ್ ರಿಮೈನಿಂಗ್ ಟೈಮ್ ಅಲ್ಲಿ 1 ಅವರ್ ತೆಗೆದ್ರೆ ರಿಮೈನಿಂಗ್ ಟೈಮ್ 11, 12, 13 ಅವರ್ಸ್ ಓದಕ್ಕೆ ಉಳಿಯುತ್ತೆ ಸರ್. 1 ಅವರ್ ಯಾವ್ದಾದ್ರು ಟೀ ಕುಡಿಯೋಕೆ ಆಗ್ಲಿ, ಗ್ರೌಂಡ್ ಹೋಗೋವಾಗ್ಲಿ, ಫಿಸಿಕಲ್ ಫಿಟ್ನೆಸ್ ಆಗ್ಲಿ ಕೊಡೋ. ಒಂದು 9-10 ಅವರು
ಇವೆಲ್ಲ ಎಕ್ಸ್ಟ್ರಾಸ್ ಕೊಟ್ರೆ ರಿಮೈನಿಂಗ್ ಟೈಮ್ ಎಲ್ಲ ಓದೋದು ಸರ್. ಏನಿದೆ ಓದಕ್ ಬಂದಿದೀವಿ ಅಂದ್ರೆ ಓದ್ಲೇಬೇಕು ಸರ್. ಓಕೆ, ಇನ್ನೇನು ಮಾಡ್ತಾ ಇರಲ್ಲ, ಫಾಲ್ತು ಮಾಡಬಾರ್ದು ಸರ್. ಓಕೆ, ಅಂದ್ರೆ ಟೈಮ್ ವೇಸ್ಟ್ ಯಾವುದು ಮಾಡ್ತಾ ಇರಲಿಲ್ಲ, ಟೈಮ್ ವೇಸ್ಟ್ ಆಗ್ತಿರ್ಲಿಲ್ಲ ಸರ್. ಓಕೆ ಓಕೆ, ವೆರಿ ಗುಡ್, ಎಕ್ಸೆಲೆಂಟ್. ವೀಕ್ಲಿ ಒನ್ಸ್ ಆಗ್ಲಿ ಪಾಸ್ ತಗೊಂತಿದ್ದೆ ಸರ್. Okay. ಯಾಕಂದ್ರೆ ಫುಲ್ ವೀಕ್ ಯಾವಾಗ ಪಾಸ್ ತಗೊಂಡು ಈಗ ಫುಲ್ ವೀಕ್ ಚೆನ್ನಾಗಿ ಓದಿದೀರಾ, ವೀಕ್ ಎಂಡಿಗೆ ಪಾಸ್ ತಗೊಳ್ಳಿ, ಟೆಸ್ಟ್ ಸೀರೀಸ್ ಬರೀರಿ. ಟೆಸ್ಟ್ ಸೀರೀಸ್ ಬರೆದ್ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಆ ಡೇ. ಓಕೆ, ಇದನ್ನೇ ಯಾವಾಗ ಮಾಡ್ಬೇಕಂದ್ರೆ 6 ದಿನ ಚೆನ್ನಾಗಿ ಓದಿರ್ಬೇಕು. ಓಕೆ, ಅವಾಗ ಇದನ್ನ ಮಾಡ್ಬೇಕು. 6 ದಿನ ನೆಟ್ಟಗೆ ಓದಿಲ್ಲ, 7ನೇ ದಿನ ರೆಸ್ಟ್ ತಗೊಂತಿದ್ರೆ ವೆರಿ ಡಿಫಿಕಲ್ಟ್. ಓಕೆ ಓಕೆ, ಎಕ್ಸೆಲೆಂಟ್ ಸರ್. ಈಗ ಮಲ್ಟಿಪಲ್ ಎಕ್ಸಾಮ್ಸ್ ಕ್ಲಿಯರ್ ಮಾಡಿದ್ರೆ ಇದರಲ್ಲಿ ನಂದು ಒಂದು ಕಾಡುವಂತ ಪ್ರಶ್ನೆ ಸರ್, ನಿಮಗೆ ರೇಂಜಲ್ ಸಬ್ ಇನ್ಸ್ಪೆಕ್ಟರ್ ಮತ್ತೆ ಕಮಿಷನರೇಟ್ ಸಬ್ ಇನ್ಸ್ಪೆಕ್ಟರ್ ಇವೆರಡಕ್ಕೂ ಏನ್ ಸರ್ ಡಿಫ್ರೆನ್ಸ್? ರೇಂಜ್ ಅಂದ್ರೆ ಏನ್ ಗೊತ್ತಾ ಸರ್, ಹಳ್ಳಿಲಿ ಇರ್ತೀವಿ ನಾವು. ಓಕೆ, ಹಳ್ಳಿ ಆಗ್ಲಿ, ರೂರಲ್ ಏರಿಯಾ ಆಗ್ಲಿ, ಮತ್ತೆ ಅಂಡರ್ ಡೆವಲಪಿಂಗ್ ಏರಿಯಾದಲ್ಲಿ ಇರ್ತೀವಿ. ಕಮಿಷನರೇಟ್ ಅಂದ್ರೆ ಹೈಲಿ ಡೆವಲಪ್ಡ್ ಏರಿಯಾ ಸರ್. ಬ್ಯಾಂಗ್ಳೂರ್ ಆಗ್ಲಿ, ಬೆಳಗಾವ್ ಆಗ್ಲಿ, ಮೆಟ್ರೋಪಾಲಿಟಿಯನ್ ಸಿಟಿ ಟೈಪ್ ಸರ್. ಇದರಲ್ಲಿ ಈಸಿ ಆಕ್ಸೆಸ್ ಇರುತ್ತೆ ಎಲ್ಲಾನು. ಮತ್ತೆ ಒಂದ್ ಸ್ಟೇಷನ್ ಅಲ್ಲಿ 2-3-4 ಜನ ಸಬ್ ಇನ್ಸ್ಪೆಕ್ಟರ್ ಇರ್ತೀವಿ. ಎಲ್ಲಿ ಕಮಿಷನರೇಟ್ ರೇಂಜಸ್ ಅಲ್ಲಿ ಇಂಡಿಪೆಂಡೆಂಟ್ ಚಾರ್ಜ್ ಸರ್. ಅಂದ್ರೆ ನೀವು ಒಂದ್ ಸ್ಟೇಷನ್ ನೀವೇ ಬಾಸ್, ಸ್ಟೇಷನ್ಗೆ ನಾವೇ ಬಾಸ್ ಇದ್ದಂಗೆ ಸರ್. ಆ ಟೈಪ್ ಸರ್. ಬಟ್ ಅಲ್ಲಿ ಕಡಿಮೆ ಕೇಸಸ್ ಬರುತ್ತೆ ಸರ್. ಓಕೆ, ಅಲ್ಲಿ ಕೇಸಸ್ ಕಡಿಮೆ. ಅಲ್ಲಿ ಒಂದ್ 10 ಕೇಸ್ ಬಂದ್ರೆ ಇಲ್ಲಿ 100 ಕೇಸ್ ಬರುತ್ತೆ. 100 ಕೇಸ್ ಬರುತ್ತೆ. ಅದಕ್ಕೆ ಸರ್ ಇಲ್ಲಿ ಮೆನ್ ಜಾಸ್ತಿ ಇರ್ತಾರೆ, ಅಲ್ಲಿ ಕಮ್ಮಿ ಇರ್ತಾರೆ. ಸೊ ಯಾವ್ದು ಬೆಟರ್ ಅಂತ ಚೂಸ್ ಮಾಡಬಹುದು ಸರ್? ಸರ್ ಎಲ್ಲಾ ಕಡೆ ಸ್ಯಾಲ್ರಿ ಕೂಡ ಒಂದೇ, ಪವರ್ ಕೂಡ ಒಂದೇ, ಬಟ್ ಅಕ್ಸೆಸಿಬಿಲಿಟಿ ಮತ್ತೆ ಜನರ ಜೊತೆ ಸೇರೋದು ಇದು ಬೆಂಗಳೂರಲ್ಲಿ ಜಾಸ್ತಿ. ಬಟ್ ಹಳ್ಳಿಲೆಲ್ಲ ಗತ್ ಅಂತಾರಲ್ಲ ಸರ್. ಓಕೆ, ಅಂದ್ರೆ ರಿಯಲ್ ಬೆನಿಫಿಷಿಯರ್ಸಿಗೆ ರೀಚ್ ಮಾಡಿಸಬಹುದು ಹಳ್ಳಿಗಳಲ್ಲಿ. ಯು ಕ್ಯಾನ್ ಸಿ ದ ಎಂಪತಿ. ಅಂದ್ರೆ ಯಾರು ಒಬ್ರು ನಿಮ್ಮ ಹತ್ರ ಕಷ್ಟ ಅಂತ ಬಂದ್ರು ಅಂತ ಹೇಳಿದ್ರೆ ಬೆಂಗಳೂರಿಗೂ ಹಳ್ಳಿಗೂ ಕಂಪೇರ್ ಮಾಡಿದ್ರೆ ಅಲ್ಲಿ ಸಹಾಯ ಮಾಡ್ತಕ್ಕಂತ ಪೊಟೆನ್ಶಿಯಲ್ ಜಾಸ್ತಿ ಇರುತ್ತೆ ಅಂತೀರ ಹಳ್ಳಿಗಳಲ್ಲಿ. ಓಕೆ, ಎಕ್ಸಲೆಂಟ್ ಸರ್. ಇಷ್ಟು ಸರ್ದು ಪ್ರಿಪರೇಷನ್ ಸ್ಟ್ರಾಟಜಿ. ದಿಸ್ ಪ್ರಿಪರೇಷನ್ ಸ್ಟ್ರಾಟಜಿ ಐ ಹೋಪ್ ನಿಮ್ಮ KA 708 ಪೋಸ್ಟ್ಗಳಿಗೆ ಸಹಾಯ ಆಗುತ್ತೆ ಅಂತ. ಸೊ KA ನಡೆಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನಿಮಗೆ PSI ಮತ್ತೆ FD SD ಯಾವುದೇ ಎಕ್ಸಾಮ್ಸ್ ಇತ್ತು ಅಂತ ಹೇಳಿದ್ರು ಸೇಮ್ ಲೆವೆಲ್ ಥಾಟ್ ಪ್ರೊಸೆಸ್ ಇರುತ್ತೆ. ಸೊ ಹಾಗಾಗಿ ಡೋಂಟ್ ನೆಗ್ಲೆಕ್ಟ್ ಯುವರ್ NCERT and DSCERT. ಮತ್ತೆ ಇನ್ನೊಂದು ಸರ್, KA ಸ್ಪೆಷಾಲಿಟಿ ಯಾವ್ದಾದ್ರು ಅಂತ ಹೇಳ್ತೀನಿ, ಮೆಂಟಲ್ ಎಬಿಲಿಟಿ ಸರ್. ಓಕೆ, ಮೆಂಟಲ್ ಎಬಿಲಿಟಿ ಸ್ವಲ್ಪ ಟಫ್ ಕೇಳ್ತಾನೆ. ಓಕೆ, ಮೆಂಟಲ್ ಎಬಿಲಿಟಿ KSP ಗಿಂತ. ಮತ್ತೆ ಸೈನ್ಸ್ ಸರ್. ಓಕೆ, ಸೈನ್ಸ್ ಟೆಕ್ನಿಕಲ್ ಕೇಳ್ಬಿಡ್ತಾನೆ ಒಂದ್ಸಲ. ಓಕೆ, KA ಅಲ್ಲಿ. ಮತ್ತೆ ಕರೆಂಟ್ ಅಫೇರ್ಸ್ ಸರ್. ಓಕೆ, ಕರೆಂಟ್ ಅಫೇರ್ಸ್ ಮೈನರ್ ಟಾಪಿಕ್ ಅನ್ನಲ್ಲ ಸರ್, ಮೈನರ್ ಟಾಪಿಕ್ ನೇ ಹೈಲೈಟ್ ಮಾಡ್ಬಿಡ್ತಾನೆ ಸರ್. ಮೈನರ್ ಟಾಪಿಕ್ ಹೈಲೈಟ್. 3 ಮೇಜರ್ ಟಾಪಿಕ್ ಸರ್, ಮೇಜರ್ ಪಾಯಿಂಟ್ ಸರ್ KA ದಲ್ಲಿ. ಇವನ್ನ ಚೆನ್ನಾಗಿ ಮಾಡ್ಕೋಬೇಕು ಸರ್. ಓಕೆ, ಮತ್ತೆ ಹಳೆ ಕ್ವಶನ್ ಪೇಪರ್ ನೋಡ್ಬೇಕು ಸರ್. ಹಳೆ ಕ್ವಶನ್ ಪೇಪರ್ ಯಾಕಂದ್ರೆ ಸರ್ ಒಂದೊಂದ್ಸಲ ಯೂನಿಕ್ ಆಗಿರೋ ಕ್ವಶನ್ ಆಪ್ಷನ್ಸ್ನೇ ಕ್ವಶನ್ ಮಾಡ್ಬಿಡ್ತಾನೆ ಇಲ್ಲಿ. ಓಕೆ, ನೀವು ಹೊಸದಾಗಿ ಎಕ್ಸಾಮ್ ಬರೋ ಅದಕ್ಕೆ ಹಳೆ ಕ್ವಶನ್ ಪೇಪರ್ ಅಲ್ಲಿ ಆಪ್ಷನ್ಸ್ ಕ್ರ್ಯಾಕ್ ಮಾಡ್ಬೇಕಾಗುತ್ತೆ ಸರ್. ಫಾರ್ ಎಕ್ಸಾಂಪಲ್ ಹಳೆ ಕ್ವಶನ್ ಪೇಪರ್ ಬಿಡಿಸೋದು ಹೆಂಗೆ ಅಂದ್ರೆ ಸರ್, 4 ಆಪ್ಷನ್ಸ್ ಇರುತ್ತೆ, 1 ಇಲ್ಲ 2 ಆಪ್ಷನ್ಸ್ ರಿಲೇಟೇಬಲ್ ಇರಲ್ಲ. ಓಕೆ, ಅದನ್ನ ಬಿಟ್ಬಿಡಿ. ಇಲ್ಲ ಅದನ್ನು ನೋಡ್ಬೇಕಾ, 2 ಆಪ್ಷನ್ಸ್ ಅಲ್ಲಿ ಕನ್ಫ್ಯೂಸ್ ಆಗಿರುತ್ತೆ, 1 ಆನ್ಸರ್ ಇರುತ್ತೆ. ಆ 2 ಆಪ್ಷನ್ಸ್ ಅಲ್ಲಿ ತಲೆಯಲ್ಲಿ ಯಾವ್ದು ಬರುತ್ತಲ್ಲ ಫಸ್ಟ್ ಆನ್ಸರ್, ಮೆಜಾರಿಟಿ ಆಫ್ ದ ಟೈಮ್ ವರ್ಕ್ ಆಗುತ್ತೆ. ಬಿಕಾಸ್ ಕಾನ್ಶಿಯಸ್ ಮೈಂಡ್ ಇಂದ ಹೇಳುತ್ತೆ ಅದು ಇದೇ ಆಪ್ಷನ್ಸ್ ಗುರು ಟಿಕ್ ಮಾಡುವ ಅಂತ ಹೇಳುತ್ತೆ ಮೈಂಡ್. ಮೋರ್ ನಂಬರ್ ಆಫ್ ಕ್ವಶನ್ ಪೇಪರ್ ಬಿಡಿಸಿದ್ರೆ ಹೇಳುತ್ತೆ, ಇಂಟ್ಯೂಷನ್ ಕೊಡುತ್ತೆ. ಇದು ಸ್ಟ್ರಾಟಜಿ. ಬಟ್ ಕ್ವಶನ್ ಪೇಪರ್ ನ ಹೆಂಗ್ ಬಿಡಿಸೋದಂದ್ರೆ, 4 ಆಪ್ಷನ್ಸ್ ಇರುತ್ತಲ್ಲ, 1 ಆನ್ಸರ್ ಇರುತ್ತೆ. ಆ ಆನ್ಸರ್ಗೆ ಕ್ವಶನ್ ಆಪ್ಷನ್ಗೆ ಕ್ವಶನ್ ಆನ್ಸರ್. ಇನ್ನು 3 ಆಪ್ಷನ್ಸ್ ಉಳಿತು. ಗೂಗಲ್ ಮಾಡೋದು, ಗೂಗಲ್ ಮಾಡಿ ಅದ್ರ ಬಗ್ಗೆ ಲೈಟ್ ಆಗಿ ಏನೋ ಅದ್ರ ಮುಂದೆನೆ ಬರ್ಬಿಡೋದು. ಕ್ವಶನ್ ಪೇಪರ್ ಸಾಲ್ವ್ ಮಾಡೋದಿರುತ್ತೆ, ಅದ್ರ ಮುಂದೆನೆ ಬರ್ಬಿಡೋದು. ರಿಮೈನಿಂಗ್ 3 ಆಪ್ಷನ್ಸ್ ನೆಕ್ಸ್ಟ್ ಟೈಮ್ ರಿವಿಷನ್ ಮಾಡುವಾಗ, ಇವಾಗ ಒಂದು ಕ್ವಶನ್ ಪೇಪರ್ ಇವಾಗ ಒಂದು ಕ್ವಶನ್ ಬಿಡಿಸಿದ್ರೆ ಅಂದ್ರೆ 5 ನಿಮಿಷ ತಗೊಂಡ್ರೆ ನೆಕ್ಸ್ಟ್ ಟೈಮ್ 30 ಸೆಕೆಂಡ್ ತಗೊಂತೆ. ಓಕೆ, ಇದು ಮೇನ್ ಸ್ಟ್ರಾಟಜಿ ಸರ್ ನಂದು. ಒಂದು ಕ್ವಶನ್ ಪೇಪರ್ ಬಿಡಿಸುವಾಗ 4 ಆಪ್ಷನ್ಸ್ ನ ಎಕ್ಸ್ಪ್ಲೈನ್ ಮಾಡಿ ಅದ್ರ ಮುಂದೆ ಬರ್ಬಿಡೋದು. ಓಕೆ, ಆ 4 ಆಪ್ಷನ್ಗೂ ಮೀನಿಂಗ್ ಅರ್ಥ ಮಾಡ್ಕೊಂಡು ಆಪ್ಷನ್ ಮೇಲೆನೆ ಕ್ವಶನ್ ಆಗುವಂತ ಚಾನ್ಸಸ್ ಇರುತ್ತೆ. ಅದಕ್ಕೆ ಸರ್ ಕ್ವಶನ್ ಪೇಪರ್ ನ ಬಿಡಿಸೋ ವಿಧಾನ ಇದು. ಓಕೆ ಸರ್, ಎನಿ ಫೈನಲ್ ಮೆಸೇಜ್ ಟು ಅವರ್ ಆಸ್ಪಿರೆಂಟ್ಸ್ ಅಂಡ್ ಅವರ್ ಫಾಲೋವರ್ಸ್? ಸರ್ ಒಂದು ಮಾರಲ್ ಸ್ಟೋರಿ ಹೇಳ ಸರ್. ಖಂಡಿತ ಒಂದು ಸ್ಟೋರಿ ಹೇಳ್ತೀನಿ ಸರ್. ಆಮೆ ಮೊಲದ ಕತೆ ಗೊತ್ತು ಸರ್ ನಿಮಗೆ? ಆಮೆ ಮೊಲದ ಕಥೆಯಲ್ಲಿ ಫಸ್ಟ್ ಯಾರು ಗೆಲ್ತಾರೆ ಸರ್? ಇದು ಮೊಲ, ಸಾರಿ ಆಮೆ ಗೆಲ್ಲುತ್ತೆ. ಯಾಕೆ ಸರ್? ಸ್ಲೋ ಅಂಡ್ ಸ್ಟಡಿ ಹೋಗ್ತಾನೆ ಇರುತ್ತೆ, ಕನ್ಸಿಸ್ಟೆಂಟ್. ಆಮೇದು ಸ್ಲೋ ಅಂಡ್ ಸ್ಟಡಿ, ಕನ್ಸಿಸ್ಟೆನ್ಸಿ, ಪರ್ಸಿಸ್ಟೆನ್ಸಿ ಸರ್. ಇವು 3 ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ತುಂಬಾ ಮ್ಯಾಟರ್ ಆಗುತ್ತೆ ಸರ್. ಓಕೆ, ಇವು 3 ಅಂತೂ ಇರಬೇಕು. ಮತ್ತೆ ಇನ್ನೊಂದು ಯಾವ್ದು ಇರಬಾರ್ದು ಮೊಲದಲ್ಲಿ ಇತ್ತಲ್ಲ, ಓವರ್ ಕಾನ್ಫಿಡೆನ್ಸ್, ಲೇಜಿನೆಸ್ ಮತ್ತೆ ಪ್ರೊಕ್ಯಾಸ್ಟಿನೇಷನ್. ನಾಳೆ ಮಾಡೋಣ, ಅವ್ನು ಬರ್ಲಿ ಆಮೇಲೆ ನೋಡೋಣ, ಈ ತರ. ಪ್ರೊಕ್ಯಾಸ್ಟಿನೇಷನ್, ಓವರ್ ಕಾನ್ಫಿಡೆನ್ಸ್, ಲೇಜಿನೆಸ್ ಇರಬಾರ್ದು. ಮತ್ತೆ ಇನ್ನೊಂದು ಆಮೇಲೆ ಕನ್ಸಿಸ್ಟೆನ್ಸಿ, ಪರ್ಸಿಸ್ಟೆನ್ಸಿ, ಸ್ಲೋ ಅಂಡ್ ಸ್ಟಡಿ. ಇದು ನಮ್ ಕಾಂಪಿಟೇಟಿವ್ ಫೀಲ್ಡ್ ಅನ್ನೋದು 1 ದಿನದ 2 ದಿನದ ಜರ್ನಿ ಅಲ್ಲ. ಓಕೆ, ಇದು ಲಾಂಗ್ ಜರ್ನಿ. ಸೊ ಅದಕ್ಕೆ
ಈ ತರ ಮಾಡ್ಬೇಕು. ಇವನ್ನ ಬ್ರೇಕ್ ಕೊಡುತ್ತೆ ಅಂತೀರಾ? ಸರ್ ಇಷ್ಟೆಲ್ಲ ಕ್ವಾಲಿಟೀಸ್ ಇತ್ತಂದ್ರೆ ಬ್ರೇಕ್ ಕೊಡುತ್ತೆ ಅಂತೀರಾ? ಡೆಫಿನೆಟ್ಲಿ ಸರ್. ಓಕೆ. ಮತ್ತೆ ಇನ್ನೊಂದು ನಮ್ಗೆ ಒಂದು ಪಾರ್ಟ್ ಅಷ್ಟೇ ಗೊತ್ತು. ನೆಕ್ಸ್ಟ್ ಪಾರ್ಟ್ ಸರ್, ಹಾ. ಮೊಲ ಮೊಲ ರೇಸಿ ಕರೀತಾನೆ. ಹಾ. ಮೊಲ ದೋಸ್ತ ಒಂದ್ಸಲ ಸೋಲ್ತಿಯಲ್ಲ, ಫಸ್ಟ್ ರೌಂಡ್ ಸೋಲ್ಸಿಯಲ್ಲ, ಹಾ. ಈಗ ನಾ ಸೋಲ್ಸ್ತೀನಿ ಬಾ ಅಂತಾನೆ. ಹಾ. ಮೊಲಗ್ ಗೊತ್ತಿರುತ್ತೆ. ಹಾ. ಸೀದಾ ಸ್ಪೀಡ್ ಓಡಿ ಗೆದ್ ಬಿಡ್ತಾನೆ. ಸೆಕೆಂಡ್ ರೌಂಡ್ ಯಾರಿಗೋದ್ರು? ಮೊಲ ಗೆಲ್ತು. ಇದು ಏನ್ ಗೊತ್ತಾ ಸರ್ ಇದ್ರ ಮೊರಲ್? ಹಾ. ಲರ್ನ್ ಫ್ರಮ್ ದಿ ಮಿಸ್ಟೇಕ್ಸ್. ಮಿಸ್ಟೇಕ್ಸ್. ಓಕೆ. ಫಸ್ಟ್ ರೌಂಡ್ ಅಲ್ಲಿ ಮಿಸ್ಟೇಕ್ ಮಾಡಿರ್ತಾನ, ಹಾ. ಲರ್ನ್ ಫ್ರಮ್ ದಿ ಮಿಸ್ಟೇಕ್ ಮಾಡಿ ಇವಾಗ ಗೆಲ್ತಾನೆ. ಓಕೆ. ಇದು ನಮ್ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಎಕ್ಸಾಮ್ ಟೆಸ್ಟ್ ಸೀರೀಸ್ ಕೊಡಿ, ಟೆಸ್ಟ್ ಪೇಪರ್ ತಗೊಳ್ಳಿ, ಓಕೆ. ಅದರಿಂದ ಮಿಸ್ಟೇಕ್ ನ ತಗೊಂಡು ಮೇನ್ ಎಕ್ಸಾಮ್ ಅಲ್ಲಿ ಓವರ್ಕಮ್ ಮಾಡಿ ಗೆಲ್ಲಿ. ಓಕೆ. ಸೊ ಇದು ಮೊರಲ್. ಟೆಸ್ಟ್ ಸೀರೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಆ ನಿಟ್ಟಿನಲ್ಲಿ ನಮ್ಮ ಟಾರ್ಗೆಟ್ 360 ಇಂದ ಟೆಸ್ಟ್ ಸೀರೀಸ್ ಕೂಡ ಲಾಂಚ್ ಮಾಡಿದೀವಿ. ವಿ ಕ್ಯಾನ್ ಗೋ ಥ್ರೂ ವಿತ್ ದಟ್. ಓಕೆ. ನೆಕ್ಸ್ಟ್ ಥರ್ಡ್ ರೌಂಡ್ ಸರ್. ಥರ್ಡ್ ರೌಂಡ್ ಅಲ್ಲಿ ಇವಾಗ ಆಮೆ ಕರೆಯುತ್ತೆ ಸರ್, ಹಾ. ದೋಸ್ತ ನೀ ಸೋಲ್ಸಿ ಅಲ್ಲ ಸೆಕೆಂಡ್ ರೌಂಡ್, ನಾ ಸೋಲ್ಸ್ತೀನಿ ಬಾ ಅಂತ ಹೇಳಿ. ಅವಾಗ ಆಮೆ ಏನ್ ಪ್ಲಾನ್ ಮಾಡ್ತೀಯ ಸರ್? ರೂಟ್ ಚೇಂಜ್ ಮಾಡಿರುತ್ತೆ. ರೂಟ್ ಮಧ್ಯೆ ಒಂದ್ ನದಿ ಇಂದ ರೂಟ್ ಮಾಡಿರ್ತಾನ ಅವನು. ಆಮೆಗೆ ಓಡಕ್ಕಾಗಲ್ಲ ಸರ್, ಇದು ಮೊಲಕ್ಕೆ ಓಡಕ್ಕಾಗಲ್ಲ ನೀರಲ್ಲಿ. ಆಮೆ ಸ್ಲೋ ಆಗಿ ಭೂಮಿ ಮೇಲೆ ನಡ್ಕೊಂಡು ಹೋಗಿ ನೀರಲ್ಲಿ ಈಜಾಡ್ಕೊಂತ ಹೋಗಿ ದಡ ಸೇರ್ಬಿಡುತ್ತೆ ಸರ್. ಇದು ಏನ್ ಸರ್ ಇದರ ಮೊರಲ್ ಅಂದ್ರೆ, ಸ್ಟ್ರಾಂಗ್ ಝೋನ್ ನ ಸ್ಟ್ರಾಂಗ್ ಮಾಡ್ಕೋಬೇಕು. ಓಕೆ. ಸೊ ನಿಮ್ಮ ಏನಾದ್ರೂ ಫೇಲ್ ಆದ್ರಿ ಅಂತ ಹೇಳಿದ್ರೆ, ನಿಮ್ದು ಏನಾದ್ರೂ ಸ್ಟ್ರೆಂತ್ ಇತ್ತಂದ್ರೆ ಅದನ್ನ ಸ್ಟ್ರಾಂಗ್ ಮಾಡಿ ಇನ್ನೂ ಸ್ಟ್ರಾಂಗ್ ಮಾಡ್ಕೋಬೇಕು. ನೆಗ್ಲೆಕ್ಟ್ ಮಾಡಬಾರ್ದು ಸ್ಟ್ರಾಂಗ್ ಝೋನ್. ನಮ್ ಸ್ಟ್ರೆಂತ್ ನ ನೆಗ್ಲೆಕ್ಟ್ ಮಾಡಬಾರ್ದು. ಈಗ ಮೆಂಟಲ್ ಎಬಿಲಿಟಿಯಲ್ಲಿ ಸ್ಟ್ರಾಂಗ್ ಇದೀನಾ, ಇವತ್ತು ಒಂದ್ ವಾರ ನೆನಪಿರುತ್ತೆ, ನೆಕ್ಸ್ಟ್ ನೆನಪಿರಲ್ಲ. ಸೊ ಮೆಂಟಲ್ ಎಬಿಲಿಟಿನ ಕನ್ಸಿಸ್ಟೆಂಟ್ ಆಗಿ ಬಿಡಿಸ್ತಿರ್ಬೇಕು. ಸರ್ ಇವಾಗ ನಂದು ವಿಡಿಯೋಸ್ ನೋಡಿದ್ರಿ ಅಂದ್ರೆ ಮೆಂಟಲ್ ಎಬಿಲಿಟಿ ನೋಡ್ತಿದ್ರ, ಸೈನ್ಸ್ ನೋಡ್ತಾ ಇದ್ರ? ಯಾವ್ದು ಸರ್? ನಂದು ವಿಡಿಯೋ. ನಿಮ್ದು ಸೈನ್ಸ್, ಮೆಂಟಲ್ ಎಬಿಲಿಟಿ ನೋಡಿರ್ತೀನಿ ಸರ್ ಅವಾಗ. ಓಕೆ. ಓಕೆ ಸರ್. ಮೆಂಟಲ್ ಎಬಿಲಿಟಿ ಬೇರೆ ಯಾವ್ದು ಸೋರ್ಸ್ ಇದು ಮಾಡಿಲ್ಲ ಸರ್. ನಿಮ್ದು ಒಂದೊಂದ್ಸಲ, ಬೇರೆಯವ್ರದ್ದು ಒಂದೊಂದ್ಸಲ ನೋಡಿದೀನಿ. ನಮ್ ಕ್ಲಾಸ್ ನೋಟ್ಸ್ ಅಲ್ಲಿ ತುಂಬಾ ಚೆನ್ನಾಗಿದ್ರು, ಅದನ್ನ ಮಾಡ್ತೀನಿ. ಓಕೆ. ಥರ್ಡ್ ರೌಂಡ್ ಅಲ್ಲಿ ಇದು ಆಯ್ತು ಸರ್. ಸ್ಟ್ರಾಂಗ್ ಝೋನ್ ನ ಸ್ಟ್ರಾಂಗ್ ಮಾಡ್ಕೋಬೇಕು. ಇದು ಆಮೇದು. ಮೊಲದ್ದೇನ್ ಸರ್? ನಂದು ವೀಕ್ ಪಾಯಿಂಟ್ ಏನಿದೆಯಲ್ಲ ಅದನ್ನ ಸ್ಟ್ರಾಂಗ್ ಮಾಡ್ಕೋಬೇಕು. ವೀಕ್ ಪಾಯಿಂಟ್ ಮೊಲದ ವ್ಯೂವಿಂದ. ಓಕೆ. ಮೊಲದ ವ್ಯೂವಿಂದ ಇದು ವೀಕ್ ಪಾಯಿಂಟ್ ನ ಸ್ಟ್ರಾಂಗ್. ವೀಕ್ ಪಾಯಿಂಟ್ ನೀರು, ಅದನ್ನ ಸ್ಟ್ರಾಂಗ್ ಮಾಡ್ಕೋಬೇಕು. ಓಕೆ. ಸೊ ನಮ್ಗೆ ವೀಕ್ ಪಾಯಿಂಟ್ ಮೆಂಟಲ್ ಎಬಿಲಿಟಿ ಅಂತಾರೆ, ಕರೆಂಟ್ ಅಫೇರ್ಸ್ ಅಂತಾರೆ, ಅದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೇಕು. ಇದು ಥರ್ಡ್ ರೌಂಡ್ ಆಯ್ತು ಸರ್. ನೆಕ್ಸ್ಟ್ ಫೋರ್ತ್ ರೌಂಡ್ಗೆ ಮೊಲ ಕರಿತಾನ. ಮತ್ತೆ ಮೊಲ ಕರಿತಾನೆ ಸರ್, ದೋಸ್ತ ಸೋಲ್ಸಿ ಅಲ್ಲ, ಇವಾಗ ನೀನು ಸೋಲೋದ್ ಬೇಡ, ನಾನು ಸೋಲೋದ್ ಬೇಡ, ಹಂಗೆ ಫ್ರೆಂಡ್ಲಿ ರೇಸ್ ಆಡೋಣವ ಅಂತಾರೆ. ನೀರ್ ಮೇಲೆ ಮೊಲ, ನೆಲದ ಮೇಲೆ ಮೊಲದ ಮೇಲೆ ಆಮೆ ಕುಂತ ಹೋಗುತ್ತೆ, ನೀರ್ ಮೇಲೆ ಆಮೆ ಮೇಲೆ ಮೊಲ ಕುಂತ ಹೋಗುತ್ತೆ, ಇಬ್ರು ಗೆಲ್ತಾರೆ. ಇದನ್ನ ಕೊಲಾಬ್ರೇಷನ್ ಅಂತಾರೆ ಸರ್, ಕೋಆರ್ಡಿನೇಷನ್ಸ್. ಇದು ಇದರಿಂದ ತಿಳ್ಕೊಳ್ಳೋದಂದ್ರೆ ಫ್ರೆಂಡ್ಸ್ ಗ್ರೂಪ್ ಒಳ್ಳೇದಾಗಿರ್ಬೇಕು. ಓಕೆ. ಇದರಿಂದ ಗ್ರೂಪ್ ಡಿಸ್ಕಷನ್ ಅಂತೀವಿ ನಾವು ಸರ್. ಫ್ರೆಂಡ್ಸ್ ಗ್ರೂಪ್ ಒಳ್ಳೇದಾಗಿದ್ರೆ, ಒಂದು ಒಳ್ಳೆ ಟೀಮ್ ಇದ್ರೆ, ಈ ತರ ಕೋಆರ್ಡಿನೇಷನ್ ಇದ್ರೆ ಎಲ್ಲರೂ ಸಕ್ಸಸ್ ಆಗ್ಬೋದು ಸರ್. ಓಕೆ. ಸಪೋರ್ಟಿವ್ ಇತ್ತು ಅಂತ ಹೇಳಿದ್ರೆ. ಎಸ್ ಸರ್. ಇದು ಮೊರಲ್, ಈ ಸ್ಟೋರಿಗೆ ಕನ್ಕ್ಲೂಷನ್. ಓಕೆ, ಥ್ಯಾಂಕ್ ಯು. ಸೊ ದಟ್ಸ್ ಇಟ್. ಒಂದು ಪರ್ಸಿವಿಯರೆನ್ಸ್, ಒಂದು ಪೇಷನ್ಸ್, ಒಂದು ಡೆಡಿಕೇಶನ್, ಕನ್ಸಿಸ್ಟೆನ್ಸಿ ಇದಿರಲಿ. ಓವರ್ ಕಾನ್ಫಿಡೆನ್ಸ್ ಬೇಡ, ಅದ್ರ ಜೊತೆಗೆ ನೆಗ್ಲಿಜೆನ್ಸ್ ಬೇಡ, ಲೇಸಿನೆಸ್ ಬೇಡ. ಇವನ್ನ ಬದಿಗಿಟ್ಟು ಪ್ರಿಪೇರ್ ಆದ್ರಿ ಅಂತ ಹೇಳಿದ್ರೆ, ಆ ಲಾಂಗ್ ಜರ್ನಿಯಲ್ಲಿ ನಿಮ್ಮ ಮಿಸ್ಟೇಕ್ಸ್ ಅನ್ನ ಕರೆಕ್ಟ್ ಮಾಡ್ಕೊಂಡು ಹೋದ್ರಿ ಅಂದ್ರೆ ದಿಸ್ ಎಕ್ಸಾಮ್ಸ್ ಕ್ಯಾನ್ ಬಿ ಕ್ಲಿಯರ್ ಸರ್, UPSC. ಬಟ್ ದ ಓನ್ಲಿ ಥಿಂಗ್ ಇಸ್ ಲರ್ನ್ ಫ್ರಮ್ ಯುವರ್ ಮಿಸ್ಟೇಕ್ಸ್. ಮಿಸ್ಟೇಕ್ಸ್ ನ ಕಲ್ತ್ಕೊಳ್ಳಿ, ಆಗುತ್ತೆ. ಸರ್ ಈ ನಿಟ್ಟಿನಲ್ಲಿ ನೀವು ಸಾಕಷ್ಟು ಹರ್ಡಲ್ಸ್ ಫೇಸ್ ಮಾಡಿದ್ರಿ, ಹೇಳಿದ್ರಿ ತುಂಬಾ. ಐ ಫೆಲ್ಟ್ ವೆರಿ ಗುಡ್ ಆಕ್ಚುಲಿ, ನೀವು ಓವರ್ಕಮ್ ಮಾಡಿದ್ದು ಆ ವಿಚಾರ ಎಲ್ಲ. ಇಲ್ಲಿ ಯಾರಿಗಾದ್ರೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ನಿಮ್ ಜರ್ನಿಯಲ್ಲಿ ಸಪೋರ್ಟ್ ಮಾಡಿದ್ದು, ನೀವು ಕುಗ್ಗಿದ್ದಾಗ ನೀವು ಹೇಳಿದ್ರಿ, ಲೈಕ್ ಒಬ್ಬ ಸೈಕಿಯಾಟ್ರಿಸ್ಟ್ ಹತ್ರ ಹೋಗಿ ನಾನು ಕನ್ಸಲ್ಟೇಷನ್ ತಗೋತೀನಿ, ಕೌನ್ಸಿಲಿಂಗ್ ಮಾಡಿಸ್ಕೋತೀವಿ ಅಂತ ಹೇಳಿದ್ರೆ, ಆ ಒಂದು ಘಟನೆ ಎಷ್ಟು ನಿಮ್ಮನ್ನ ಕುಗ್ಸಿರ್ಬೋದು ಅಂತ ಸರ್. ಆ ಘಟನೆ ಹಿಂದೆ ಓದಂತಹ ನಮ್ಮ ವಿದ್ಯಾರ್ಥಿಗಳಿಗೆ, ಅದ್ರ ಜೊತೆಗೆ ನಿಮ್ಗೆ ಯಾರಿಗಾದ್ರೂ ಥ್ಯಾಂಕ್ಸ್ ಅಂತಕ್ಕಂತ ಹೇಳುವಂತ ವಿಚಾರ ಇತ್ತಂದ್ರೆ ಒಂದು ಕನ್ನಿ. ಡೆಫಿನೆಟ್ಲಿ ಸರ್. ಮೊದಲನೇದಾಗಿ ತಂದೆ ತಾಯಿ ಸರ್. ನಾನ್ ಆ ಟೈಮಲ್ಲಿ ಎಷ್ಟೋ ತುಂಬಾ ತಪ್ಪು ಮಾಡಿದೀನಿ ಸರ್. ತುಂಬಾ ತಪ್ಪು ಮಾಡಿದೀನಿ. ನನ್ನ ಕಾಲೇಜ್ ಲೈಫ್ ಟೈಮ್ ಇಂದ ಹಿಡಿದು 2018-19 ಹಿಡಿದು ಇಲ್ಲಿ ತನಕ ತುಂಬಾ ತಪ್ಪು ಮಾಡಿದೀನಿ. ಅದನ್ನೆಲ್ಲ ತಲೆಗೆ ಹಾಕೊಳ್ದೆ, ನಮ್ಮ ಮಗ ಓದ್ತಾನೆ, ಏನೋ ಒಂದ್ ಮಾಡ್ತಾನೆ ಅಂತ ನನ್ನ ತಂದೆ ತಾಯಿ, ಅಣ್ಣ, ನನ್ನ ಫ್ಯಾಮಿಲಿ ಎಲ್ಲರೂ ನನ್ಗೆ ಓದೋದ್ ಬಿಡಿಸ್ಲಾರ್ದೇನೆ ಕಲ್ಸಿದ್ರಲ್ಲ ಸರ್, ಅದಕ್ಕೆ ನಾನು ತುಂಬಾ ಆಭಾರಿ ಆಗಿರ್ತೀನಿ. ಫ್ಯಾಮಿಲಿ ಸರ್, ಎಷ್ಟು ಎಮೋಷನಲ್ ಆಗ್ತೀನಿ ಸರ್ ಎಲ್ಲ ಹೇಳಿದ್ರೆ. ತುಂಬಾ ಸಪೋರ್ಟ್ ಮಾಡ್ತೀವಿ ಸರ್ ಫ್ಯಾಮಿಲಿ. ಬೇರೆಯವ್ರಾಗಿದ್ರೆ ನಂಗೆ ಹೆಂಗ್ ಅನ್ಸುತ್ತೆ ಅಂದ್ರೆ, ಓದೋದ್ ಬಿಡಿಸಿರ್ತಿದ್ರು ಸರ್. ನಾನ್ ಮಾಡಿರೋ ತಪ್ಪು, ಸ್ವಂತವಾಗಿ ತಪ್ಪು ಮಾಡಿರೋ ಸರ್. ತಿಂಡಿ ಅಂತಾರಲ್ಲ ಸರ್, ಉತ್ತರ ಕರ್ನಾಟಕ ತಿಂಡಿ ಅದ್ ಮಾಡ್ಕೊಂಡಿರೋ ನಾನು ಅಂತ ನಮ್ಮ ಉತ್ತರ ಕರ್ನಾಟಕ ಹೇಳ್ತೀವಿ. ನಾನೇ ಮಾಡ್ಕೊಂಡಿರೋದು. ಅದನ್ನ ತಲೆಯಲ್ಲಿ ಹಾಕೊಳ್ಳಾರ್ದೆ ನನ್ನ ಮನೇಲಿ ತುಂಬಾ ಸಪೋರ್ಟ್ ಮಾಡಿ ಓದಿಸಿದ್ರು. ಅದಕ್ಕೆ ನನ್ನ ತಂದೆ ತಾಯಿ, ನನ್ನ ಅಕ್ಕ, ಅವ್ರಿಗೆ ತುಂಬಾ ಆಭಾರಿಯಾಗಿರ್ತೀನಿ. ಅವ್ರಿಗೆ ದೀರ್ಘದಂಡ ನಮಸ್ಕಾರ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಫ್ಯಾಮಿಲಿ, ಫ್ರೆಂಡ್ಸ್, ನನ್ನ ಕುಟುಂಬ ತುಂಬಾ ಹೆಲ್ಪ್ ಮಾಡಿತು. ನನ್ನ ಫ್ರೆಂಡ್ಸ್ ಸರ್, ನಾನು ಡೌನ್ಫಾಲ್ ಆಗಿದ್ದಾಗ ನನ್ನ ಫ್ರೆಂಡ್ಸು, ದುಬೈಯಲ್ಲಿರೋ ಫ್ರೆಂಡ್ಸು, ಮತ್ತು ಊರಲ್ಲಿರೋ ಫ್ರೆಂಡ್ಸು,
ಮತ್ತೆ ನನ್ ಧಾರವಾಡಲ್ಲಿರೋ ಫ್ರೆಂಡ್ಸ್, ಧಾರವಾಡಲ್ಲಿ ಎಸ್ಪೆಷಲಿ ಗೌತಮಣ್ಣ ಅಂತ ಇದ್ದಾರೆ. ಹ್ಮ್. ಅವ್ರು ತುಂಬಾ ನಂಗೆ ಮೆಂಟಲಿ ಸಪೋರ್ಟ್ ಮಾಡಿದ್ರು, ಎಮೋಷನಲಿ ಮೇಲೆ ಹೇಳಕ್ ಟ್ರೈ ಮಾಡಿಸಿದ್ರು. ಮತ್ತೆ ನನ್ನ ಬ್ರದರ್, ನನ್ನ ಸಣ್ಣ ತಮ್ಮ ವೆಂಕಟೇಶ್ ಅಂತ, ನನ್ಗೆ ಯಾವಾಗ ಪ್ರಾಬ್ಲಮ್ ಆದ್ರೂ ಅವನು ತುಂಬಾ ಬ್ಯಾಕ್ ಬೋನ್ ಆಗಿ ನಿಂತಿದ್ದಾನೆ. ಸರ್ ಲೈಫಲ್ಲಿ ಒಬ್ರು ಬೇಕು ಸರ್ ನಮ್ಗೆ. ಸರ್ ಈಗ ಮಿಸ್ಟೇಕ್ಸ್ ಕಾಮನ್, ಎಲ್ಲರೂ ಮಾಡ್ತಾರೆ, ಆ ಸರಿ ಮಾಡ್ಕೊಳ್ಳೋಣ ಗುರು ಆಯ್ತು ಇಟ್ಸ್ ಓಕೆ ಅನ್ನೋರು ಒಬ್ರು ಬೇಕು ಸರ್. ಎಸ್ ಸರ್, ಎಸ್ ಸರ್, ಅದು ನಾವು ಹೊರಗಡೆ ಹುಡುಕ್ತಿವಿ, ತಪ್ಪದು. ಎಸ್ ಸರ್, ಅದು ನಿಮ್ಮ ಕುಟುಂಬದಲ್ಲಿ ಸಿಕ್ತು ಅಂತ ಹೇಳಿದ್ರೆ ಲಾಂಗ್ ಟರ್ಮ್ ಇಟ್ ವಿಲ್ ಬಿ ಗುಡ್ ಅನ್ನೋದು Yes, sir, yes. ನಮ್ಮ ಹುಡುಗರಿಗೆ ಅದು ದೇ ಹ್ಯಾವ್ ಟು ಕೀಪ್ ಇನ್ ಮೈಂಡ್ ಸರ್. ಈಗ ಏನೋ ಆಗೋಗುತ್ತೆ ಅಚಾತುರ್ಯವಾಗಿ ಇಟ್ಸ್ ಓಕೆ ಯಾರ್ ಅನ್ನೋರು ನಮ್ಮ ತಾಯಿ ಇಲ್ಲ, ತಂದೆ ಇಲ್ಲ, ಅಣ್ಣ ಇಲ್ಲ, ತಮ್ಮ, ಎಸ್ ಸರ್, ಬೇರೆಯವ್ರ ಹತ್ರ ನಿಮ್ ಸಮಸ್ಯೆನ ಹೋಗಿ ಹೇಳ್ಕೊಟ್ರೆ ಅವ್ರು ಅದರ ಅಡ್ವಾಂಟೇಜ್ ತಗೋತಾರೆ. ಎಸ್ ಸರ್. ಸೊ ಆ ನಿಟ್ಟಿನಲ್ಲಿ ಪ್ರಿಪೇರ್ ವೆಲ್, ಆಲ್ ದ ಬೆಸ್ಟ್. ನಿಮ್ಮ KA 708 ಪೋಸ್ಟ್ಗಳನ್ನ ಕಾಲ್ ಫಾರ್ ಮಾಡಿದೆ. ಸೊ ಎಲ್ಲರೂ ಸಕ್ಸಸ್ ಆಗಲಿ. ಎಲ್ಲರೂ ಅಂದರೆ 708 ಜನ ಏನು ಎಫರ್ಟ್ ಹಾಕ್ತೀರಾ ಅವ್ರು ಸಕ್ಸಸ್ ಆಗಲಿ. ಏನಾದರೂ ಫೇಲ್ಯೂರ್ಸ್ ಆಯಿತು ಅಂತ ಹೇಳಿದ್ರೆ ಮತ್ತೆ ನಿಮ್ಮ PSI ಪೊಲೀಸ್ ಕಾನ್ಸ್ಟೇಬಲ್ ನೋಟಿಫಿಕೇಶನ್ಸ್ ಇದೆ. ಪ್ರಿಪೇರ್ ವೆಲ್, ವರ್ಕ್ ಹಾರ್ಡ್, ಬಿ ಕನ್ಸಿಸ್ಟೆಂಟ್. ಸರ್ ಕಾರ್ಯಕ್ರಮಕ್ಕೆ ನಮ್ಮ ಹುಡುಗರಿಗೆ ಒಂದು ಸಂದರ್ಶನ ಹಾಗೂ ಒಂದು ಸಂದೇಶವನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್.